ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇನ್ನೇನು ಸದ್ಯದರಲ್ಲಿ PSTR, HSTR ಹಾಗೆ GPSTR ಶಿಕ್ಷಕರ ನೋಟಿಫಿಕೇಶನ್ ಸದ್ಯದಲ್ಲೇ ಹೊರಬರೋ ಚಾನ್ಸಸ್ ಇದೆ. ಹೀಗಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರ್ ಆಗಿ ನಾವು ಈ HSTR, GPSTR, PSTR ಎಕ್ಸಾಮ್ ಸಂಬಂಧಪಟ್ಟಂಥ ಈ ಮ್ಯಾಥ್ಸ್ ಕ್ಲಾಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಮಿಸ್ ಮಾಡ್ದೇ ಎಲ್ಲ ಕ್ಲಾಸ್ನ ವಾಚ್ ಮಾಡ್ತಾ ಬನ್ನಿ. ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸಸ್, ಕಂಟೆಂಟ್ ಓರಿಯೆಂಟೆಡ್, ಯಾವುದೇ ನಿಮಗೆ ಇಲ್ಲೇನು ಟೈಮ್ ಪಾಸ್ಗೆ ಅಂತ ವಿಡಿಯೋ ಮಾಡ್ತಾಯಿಲ್ಲ, ನಿಮ್ಮ ಹೆಲ್ಪಿಗೋಸ್ಕರ, ಅಂದರೆ ನಿಮಗೆ ಸಪೋರ್ಟ್ ಆಗಲಿ, ನಿಮಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡ್ತಾಯಿದ್ವಿ. ದಯವಿಟ್ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ. ಸೊ ಹಾಗೆ ಸ್ನೇಹಿತರೆ ನೋಡ್ರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು, ಈ ಥರ ಲೋಗೋ ಇರೋ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಈ PSTR, HSTR ಹಾಗೆ GPSTR ಪರೀಕ್ಷೆಗಳಿಗೆ ನಿಮಗೆ ಫುಲ್ ಕೋರ್ಸ್ ಅವೈಲೇಬಲ್ ಇದಾವೆ. ಫುಲ್ ಕೋರ್ಸ್, ಈವನ್ TETಗೂ ಕೂಡ ಫುಲ್ ಕೋರ್ಸ್ ಕ್ಲಾಸಸ್ ಸಿಗ್ತಾವೆ ನಿಮಗೆ. ಇಲ್ಲ ನಿಮಗೆ ಓನ್ಲಿ ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ಕ್ಲಾಸಸ್ ಸಿಗುತ್ತೆ. ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸನ್ನು ಕ್ಲಾಸ್ ಹೇಳ್ಕೊಡ್ತಿದ್ದೀನಿ. ಸೊ ವಿತ್ ಲೈವ್ ಕ್ಲಾಸಸ್ ಸಿಗುತ್ತೆ, ಅದ್ರ ಜೊತೆಗೆ ರೆಕಾರ್ಡಿಂಗ್ ಕ್ಲಾಸಸ್ ಸಿಗುತ್ತೆ. ಓನ್ಲಿ ಮ್ಯಾಥ್ಸ್ ಬೇಕಂದ್ರೆ ಸದ್ಯದರಲ್ಲೇ ಇನ್ನೂ ಲಾಂಚ್ ಮಾಡಿಲ್ಲ, ಇನ್ನೊಂದು 2-3 ಡೇಸಲ್ಲಿ ಮ್ಯಾಥ್ಸ್ ಕ್ಲಾಸ್ನ ಲಾಂಚ್ ಮಾಡ್ತೀವಿ. ಈಗ ಫುಲ್ ಪ್ಯಾಕೇಜ್ ಕೋರ್ಸ್ ಅಂತ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ. ಸೊ ನೀವು ಒಂದ್ಸಲ ಕ್ಲಾಸ್ನ ತಗೊಂಡು ನೋಡಿ, ಯಾವ ಕ್ವಾಲಿಟಿ ಕ್ಲಾಸಸ್ ನಿಮಗೆ ಸಿಗುತ್ತೆ ಅಂತ. ಆವಲ್ ಬೇಕಾದ್ರೆ ನಮಗೆ ನೀವು ಯೂಟ್ಯೂಬಲ್ಲೇ ಮಿಸ್ ಮಾಡೋದನ್ನು ಕಮೆಂಟ್ ಮಾಡ್ತಾ ಬರ್ತೀರಿ, ಓಕೆನಾ? ಸೊ ಹಾಗೆ ನೋಡಿರಿ, ಇವತ್ತಿನ ಕ್ಲಾಸಲ್ಲಿ ಈ GPSTR ಮತ್ತು HSTR ಪರೀಕ್ಷೆಗಳಲ್ಲಿ ಕಾಮನಾಗಿ ಕೆಲವೊಂದು ಟಾಪಿಕ್ಸ್ ಅಂತ ಮ್ಯಾಥ್ಸಲ್ಲಿ ಬಂದೇ ಬರ್ತವೆ. ಆ ಟಾಪಿಕ್ಸಲ್ಲಿ ಆ ಥರ ಪ್ರಶ್ನೆಗಳನ್ನು ಕೇಳ್ಬೋದು ಎಕ್ಸಾಮಲ್ಲಿ. ಆ ಥರ ಕೆಲವೊಂದು ಪ್ರಶ್ನೆಗಳನ್ನು ಸಿಂಪಲ್ಲಾಗಿ ಬಿಡಿಸೋ ವಿಧಾನವನ್ನು ನಿಮಗೆ ಹೇಳ್ಕೊಡ್ತೀನಿ. ಕೊನೆಯವರೆಗೂ ವೀಡಿಯೋನ ಮಿಸ್ ಮಾಡೋದನ್ನು ವಾಚ್ ಮಾಡ್ತಾ ಬನ್ನಿ. ದಯವಿಟ್ಟು ಒಂದು ನೋಟ್ಬುಕ್ ತಗೊಂಡು ಪ್ರತಿ ಕ್ವಶನ್ನ ಬರ್ಕೊಂಡು ನೋಟ್ಸ್ ಮಾಡ್ಕೊತ ನೀವು ವಾಚ್ ಮಾಡ್ತಾ ಬಂದರೆ ಆವಾಗ ಮಾತ್ರ ನಿಮಗೆ ಈ ಕ್ಲಾಸಸ್ನ ಉಪಯೋಗ ಖಂಡಿತ ಆಗುತ್ತೆ. ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ಇಲ್ಲಿ, ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ if the radius of each circle is 1 centimeter ಅಂತ. ಇಲ್ಲಿ 1 ಒಳಗಡೆ ಹೋಗ್ಬಿಟ್ಟಿದೆ. ರೇಡಿಯಸ್ ಆಫ್ ಈಚ್ ಸರ್ಕಲ್ ಈಸ್ 1 centimeter. ಪ್ರತಿ ವೃತ್ತದ ತ್ರಿಜ್ಯ 1 ಸೆಂಟಿಮೀಟರ್ ಆಗಿದ್ದರೆ ಗಿರೇಳೆದ ಪ್ರದೇಶದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಇಲ್ಲಿ 4 ಸರ್ಕಲ್ ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾವೆ. ಈ 4 ಸರ್ಕಲ್ನ ರೇಡಿಯಸ್ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ವೃತ್ತದ ತ್ರಿಜ್ಯ ಕರಿತೀವಿ. ರೇಡಿಯಸ್ ಆಫ್ ಎ ಸರ್ಕಲ್ 1 centimeter ಇದೆ. ಇಲ್ಲಿಂದ ಇದು ವೃತ್ತದ ತ್ರಿಜ್ಯ ಆಗುತ್ತೆ, ಇದು ರೇಡಿಯಸ್ 1 centimeter ಆಗುತ್ತೆ. ಸೊ ಇದು ವೃತ್ತಕ್ಕೆ ರೇಡಿಯಸ್ ಆಗುತ್ತೆ, ಇದು 1 centimeter ಇದೆ. ಇದು ವೃತ್ತದ ತ್ರಿಜ್ಯ ಆಗುತ್ತೆ, ಸೊ ಈ ತ್ರಿಜ್ಯನೂ ಕೂಡ 1 centimeter ಇರುತ್ತೆ. ಇದು ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ, ಇದು 1 centimeter ಆಗುತ್ತೆ. ಸೊ ಇದು ವೃತ್ತಕ್ಕೆ ತ್ರಿಜ್ಯ ಆಗುತ್ತೆ, ಇದು 1 centimeter ಇದೆ. ಇದು ವೃತ್ತದ ತ್ರಿಜ್ಯ ಆಗುತ್ತೆ, 1 centimeter ಆಗುತ್ತೆ. ಇದು ವೃತ್ತದ ತ್ರಿಜ್ಯ ಆಗುತ್ತೆ, ಇದು 1 centimeter ಆಗುತ್ತೆ. ಅವೆಲ್ಲ ತ್ರಿಜ್ಯಗಳನ್ನು ನಾವು ಮಾರ್ಕ್ ಮಾಡ್ತಾ ಬಂದಾಗ ನಮಗೆ ಇಲ್ಲಿ ಕಾಣಿಸ್ತಕ್ಕಂಥ ಆಕೃತಿ ಏನು ಕಾಣಿಸುತ್ತೆ ಅಂದ್ರೆ ನೋಡ್ರಿ, ಸೊ ಇದು ಇಲ್ಲಿಂದ ನೋಡ್ರಿ, ಇದು 1 ಅಂದರೆ ಟೋಟಲಿ 2 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್, ಇದು 2 ಸೆಂಟಿಮೀಟ್ರ್. ಎಲ್ಲ ಭಾಗಗಳ ಅಳತೆ ಸಮ ಇದೆ ಅಂದರೆ ಇದು ಚೌಕ ಅಂತ ಕರಿತೀವಿ, ಇದು ಸ್ಕ್ವೇರ್ ಅಂತ ಹೇಳ್ತೀವಿ. ನಮಗೆ ಕೇಳಿರೋದು ಈ 4 ವೃತ್ತಗಳ ನಡುವೆ ಇರ್ತಕ್ಕಂಥ ಜಾಗ ಇದೆಯಲ್ಲ, ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣ, ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸೊ ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಅಂತ ಹೇಳಿದನಲ್ಲೇ, ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಫಸ್ಟ್ ಇದು ಚೌಕ ಕಾಣಿಸುತ್ತಲ್ಲ ನಿಮಗೆ, ಸ್ಕ್ವೇರ್ ಕಾಣಿಸುತ್ತಲ್ಲ, ಈ ಚೌಕದ ವಿಸ್ತೀರ್ಣ ಕಂಡುಹಿಡಿಯಿರಿ. ಏರಿಯಾ ಆಫ್ ಸ್ಕ್ವೇರ್ ಅಂದರೆ ಚೌಕದ ವಿಸ್ತೀರ್ಣ ಕಂಡುಹಿಡಿಯಬೇಕಂದ್ರೆ A ಸ್ಕ್ವೇರ್ ಅಂತ. ಎ ಅಂದರೆ ಪ್ರತಿಯೊಂದು ಸೈಡ್ ಎಷ್ಟಿದೆ ಅಂದರೆ 2 ಸೆಂಟಿಮೀಟ್ರ್ ಇದೆ. ಎ ಇದ್ದತ್ರ 2 ಹಾಕೊಳ್ರಿ, 2 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತೆ? 4 ಚದರ ಸೆಂಟಿಮೀಟ್ರ್ ಅನ್ನೋದು ಈ ಚೌಕದ ವಿಸ್ತೀರ್ಣ. ಏರಿಯಾ ಆಫ್ ದಿಸ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಸೆಂಟಿಮೀಟ್ರ್ ಬರುತ್ತೆ. ಆಮೇಲೆ ನೋಡ್ರಿ, ನಾವು ನೆಕ್ಸ್ಟ್ ಏನು ಮಾಡೋಣ, ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ನಾನಿಲ್ಲಿ ಬ್ಲೂ ಕಲರ್ ಪೆನ್ನಲ್ಲಿ ನಾನು ಡ್ರಾ ಮಾಡ್ತಾ ಇದ್ದೀನಿ. ನೋಡ್ರಿ, ಇದಿಷ್ಟು ಏನಿದೆಯಲ್ಲ, ಇದು ಒಂದು ವೃತ್ತದ ಕಾಲು ಭಾಗದಷ್ಟು ಭಾಗ, ಕ್ವಾರ್ಟರ್ ಪಾರ್ಟ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ಸೊ ಈ ಭಾಗ ಇದೆಯಲ್ಲ, ಇದೇನು ಸೆಕ್ಟರ್ ಆಫ್ ಎ ಸರ್ಕಲ್ ಅಂತ ಕರಿತೀವಲ್ಲ, ಇದು ಕೂಡ ವೃತ್ತದ ತ್ರಿಜ್ಯಾಂತರ ಅಂತ ಕರಿತೀವಲ್ಲ, ಸೆಕ್ಟರ್ ಆಫ್ ಎ ಸರ್ಕಲ್, ಇದು ವೃತ್ತದ ಕಾಲು ಭಾಗದಷ್ಟು. ಸೊ ಇದು ಕೂಡ ವೃತ್ತದ ಕಾಲು ಭಾಗದಷ್ಟು ಭಾಗಕ್ಕೆ ಸಮ, ಇದು ವೃತ್ತದ ಕಾಲು ಭಾಗದಷ್ಟು ಭಾಗಕ್ಕೆ ಸಮ. ಈ ಕಾಲು ಭಾಗ ಸೇರಿದ್ರೆ ಕ್ವಾರ್ಟರ್ ಪಾರ್ಟ್ ಸೇರಿದ್ರೆ ಅರ್ಧ ಆಗುತ್ತೆ. ಇವೆರಡು ಸೇರಿ ಅರ್ಧ ಆಗುತ್ತೆ. ಅರ್ಧ ಪ್ಲಸ್ ಅರ್ಧ ಅಂದರೆ 1 ವೃತ್ತ ಆಗುತ್ತೆ.
ಈ 4 ಕಾಲು ಭಾಗಗಳು ಸೇರಿ ಒಂದು ವೃತ್ತಕ್ಕೆ ಸಮ ಆಗುತ್ತೆ, ಒಂದು ಸರ್ಕಲ್ಗೆ ಸಮ ಆಗುತ್ತೆ. ಹಾಗಾದರೆ ಈ 4 ಕಾಲು ಭಾಗದ ವೃತ್ತಗಳು ಸೇರಿ ಒಂದು ಫುಲ್ ಸರ್ಕಲ್ ಆಗುತ್ತೆ ಅಂದರೆ ಆ ಫುಲ್ ಸರ್ಕಲ್ನ ವಿಸ್ತೀರ್ಣ ಕಂಡುಹಿಡಿಯೋಣ. ಏರಿಯಾ ಆಫ್ ಸರ್ಕಲ್ ಅಂದರೆ ಪೈ ಆರ್ ಸ್ಕ್ವೇರ್ ಅಂತ. ಸೊ ಪೈ ಆಗೇ ಇರಲಿ, ಆರ್ ಅಂದರೆ ನೋಡ್ರಿ ಇದು ರೇಡಿಯಸ್ 1 ಸೆಂಟಿಮೀಟ್ರ್ ಇದೆ, 1 ಬರ್ಕೊಳ್ರಿ 1 ಸ್ಕ್ವೇರ್ ಆಗುತ್ತೆ. ಪೈ ಇಂಟು 1 ಸ್ಕ್ವೇರ್ ಅಂದರೆ ಪೈಯೇ ಬರುತ್ತೆ. ಆ ವೃತ್ತದ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂದರೆ ಪೈ ಬರುತ್ತೆ. ನೋಡ್ರಿ ಈ 4 ಈ ಟೋಟಲಿ ಚೌಕದ ವಿಸ್ತೀರ್ಣದಲ್ಲಿ ಈ 4 ಕಾಲು ಭಾಗಗಳು ಸೇರಿ ಒಂದು ಫುಲ್ ಸರ್ಕಲ್ ಆಗುತ್ತಲ್ಲ, ಫುಲ್ ಸರ್ಕಲ್ನ ವಿಸ್ತೀರ್ಣ ಮೈನಸ್ ಮಾಡಿದರೆ ಉಳಿದಿರೋದು ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣ ಆಗುತ್ತೆ. ಸೊ ಹಾಗಾದರೆ ಟೋಟಲಿ ಚೌಕದ ವಿಸ್ತೀರ್ಣ 4ರಲ್ಲಿ ಈ 4 ಕಾಲು ಭಾಗಗಳು ಸೇರಿ ಒಂದು ಫುಲ್ ಸರ್ಕಲ್ ಆಗುತ್ತಲ್ಲ, ಆ ಫುಲ್ ಸರ್ಕಲ್ನ ವಿಸ್ತೀರ್ಣ ಪೈ ಬಂದಿದೆಯಲ್ಲ, ಅದನ್ನು ಮೈನಸ್ ಮಾಡಿದ್ರೆ 4ರಲ್ಲಿ ಆ ಪೈ ಮೈನಸ್ ಮಾಡಿದ್ರೆ ಉಳಿದಿರೋದು ಏನಾಗುತ್ತೆ, ಈ ಗೆರೆ ಎಳೆದ ಭಾಗದ ವಿಸ್ತೀರ್ಣ ಆಗುತ್ತೆ. 4 ಮೈನಸ್ ಪೈ ಸೆಂಟಿಮೀಟ್ರ್ ಸ್ಕ್ವೇರ್ ಆಗುತ್ತೆ. 4 ಮೈನಸ್ ಪೈ ಚದರ ಸೆಂಟಿಮೀಟ್ರ್ ಅಂತ ಕನ್ನಡದಲ್ಲಿ ಬರಿತೀವಿ. 4 ಮೈನಸ್ ಪೈ ಸೆಂಟಿಮೀಟ್ರ್ ಸ್ಕ್ವೇರ್ ಅನ್ನೋದು ನೋಡ್ರಿ ಆಪ್ಷನ್ ಎನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಸೊ ಇದು ಈ ರೀತಿ ಸಿಂಪಲ್ ನೋಡಿ, ಇಲ್ಲೇನು ಕ್ಯಾಲ್ಕುಲೇಷನ್ ಇಲ್ಲ, ಅರ್ಥ ಮಾಡ್ಕೊಂಡ್ರಂತೂ ವೆರಿ ಈಸಿ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇದು ಟ್ರಿಗ್ನಾಮೆಟ್ರಿ ರಿಲೇಟೆಡ್, ಬೇಸಿಕ್ ಟ್ರಿಗ್ನಾಮೆಟ್ರಿ ಅಂತೂ 10th ಸ್ಟ್ಯಾಂಡರ್ಡಲ್ಲಿ ಟ್ರಿಗ್ನಾಮೆಟ್ರಿ ಚಾಪ್ಟರ್ ಇದೆ. ಸೊ ಹಾಗಾಗಿ ಬೇಸಿಕ್ ಟ್ರಿಗ್ನಾಮೆಟ್ರಿ ಮೇಲೆ ಪ್ರಶ್ನೆ ಕೇಳಿದಾನೆ, ಇದಕ್ಕೆ ಆನ್ಸರ್ ಯಾವ ಥರ ಮಾಡ್ತೀನಿ ನೋಡ್ರಿ. ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 40 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 50 ಡಿಗ್ರಿ ಈಸ್ ಅಂತಿದೆ. ಸೈನ್ ಸ್ಕ್ವೇರ್ 40 ಡಿಗ್ರಿ ವ್ಯಾಲ್ಯೂ ಪ್ಲಸ್ ಸೈನ್ ಸ್ಕ್ವೇರ್ 50 ಡಿಗ್ರಿ ವ್ಯಾಲ್ಯೂನ ಕೂಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಅವ್ನು ಡೈರೆಕ್ಟಾಗಿ ಕೂಡ್ಲಿಕ್ಕೆ ಬರೋಲ್ಲ. ಅದು 40 ಡಿಗ್ರಿ ಇದೆ, ಅದು 50 ಡಿಗ್ರಿ ಇದೆ ಅಂದರೆ ಅಲೈಡ್ ಆ್ಯಂಗಲ್ಸ್ ಅಂತ ಬರುತ್ತೆ, ಮಿತ್ರ ಕೋನಗಳು ಅಂತ ಬರುತ್ತೆ ಟ್ರಿಗ್ನಾಮೆಟ್ರಿಲಿ. ಅದನ್ನು ಯೂಸ್ ಮಾಡ್ಕೊಂಡ್ರೆ ಇದಕ್ಕೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ನೋಡಿ ಸೈನ್ ಸ್ಕ್ವೇರ್ 40 ಡಿಗ್ರಿ ಫಸ್ಟ್ ಒನ್ ಏನಿದೆಯಲ್ಲ ಅದು ಆ್ಯಸ್ ಇಟ್ ಈಸ್ ಇರಲಿ, ಮೊದಲನೇ ಟರ್ಮ್ ಅಂತೂ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ರೈಟ್ ಸೈನ್ ಸ್ಕ್ವೇರ್ 40 ಡಿಗ್ರಿ ಆ್ಯಸ್ ಇಟ್ ಈಸ್. ನೆಕ್ಸ್ಟು ಸೈನ್ ಸ್ಕ್ವೇರ್ 50 ಡಿಗ್ರಿ ಇದೆಯಲ್ಲ, ಇದನ್ನು ಸೈನ್ ಸ್ಕ್ವೇರ್ ಆಫ್ 50 ಡಿಗ್ರಿನ ಅಲೈಡ್ ಆ್ಯಂಗಲ್ಸ್ ಯೂಸ್ ಮಾಡ್ಕೊಂಡು ಸ್ಪ್ಲಿಟ್ ಮಾಡಿ ಬರೀತಾ ಇದ್ದಾನೆ. ಸ್ಟ್ಯಾಂಡರ್ಡ್ ಆ್ಯಂಗಲ್ ನೋಡ್ರಿ 90 ಮೈನಸ್ 40 ಅಂತ ಬರಿಬೋದು. 50 ಡಿಗ್ರಿನ 90 ಮೈನಸ್ 40 ಅಂತ ಎಕ್ಸ್ಪ್ಯಾಂಡ್ ಮಾಡಿ ಬರಿತೀನಿ, ಸ್ಪ್ಲಿಟ್ ಮಾಡಿ ಬರಿತೀನಿ. ಸೊ 90ಯಲ್ಲಿ 40 ಮೈನಸ್ ಮಾಡಿದ್ರೆ ಇದೇ 50 ಡಿಗ್ರಿ ಬರುತ್ತೆ. 50 ಡಿಗ್ರಿನ ಸ್ಟ್ಯಾಂಡರ್ಡ್ ಆ್ಯಂಗಲ್ 90 ಯೂಸ್ ಮಾಡ್ಕೊಂಡು 90 ಮೈನಸ್ 40 ಅಂತ ಬರಿಬೋದು. ಸೊ ಇದು ಫಸ್ಟು ಸೈನ್ ಸ್ಕ್ವೇರ್ 40 ಏನಿದೆಯಲ್ಲ ಇದನ್ನೇನು ಚೇಂಜ್ ಮಾಡಬೇಡ್ರಿ, ಹಾಗೇ ಇರಲಿ. ಪ್ಲಸ್ ಸೈನ್ ಸ್ಕ್ವೇರ್ 90 ಮೈನಸ್ 40 ಅಂದರೆ ಸೈನ್ ಆಫ್ 90 ಮೈನಸ್ ತೀಟಾ ಇದ್ದಂಗೆ. ಸೈನ್ ಆಫ್ 90 ಮೈನಸ್ ತೀಟಾ, 90 ಮೈನಸ್ ತೀಟಾ ಬರೋದು ಫಸ್ಟ್ ಕ್ವಾಡ್ರೆಂಟ್ ಯಾವಾಗಲೂ. ಸೊ ನಮಗೆ 4 ಕ್ವಾಡ್ರೆಂಟ್ಸ್ ಯೂಸ್ ಮಾಡ್ತೀವಲ್ಲ, ಫಸ್ಟ್ ಕ್ವಾಡ್ರೆಂಟಲ್ಲಿ ಬರೋ ಆ್ಯಂಗಲ್ಲು 90 ಮೈನಸ್ ತೀಟಾ ಬರ್ತವೆ ಫಸ್ಟ್ ಕ್ವಾಡ್ರೆಂಟಲ್ ಆ್ಯಂಗಲ್ಲು. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್ ಅಂತ ಬರಿತೀವಿ. ಆಲ್ ಆರ್ ಪಾಸಿಟಿವ್ ಅಂದರೆ ಎಲ್ಲ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಇರ್ತವೆ. ಹಾಗಾಗಿ ಸೈನು ಕೂಡ ಪಾಸಿಟಿವ್ ಇರುತ್ತೆ. ಆದರೆ 90 ಡಿಗ್ರಿ ಇದ್ದಾಗ ಫಂಕ್ಷನ್ ಚೇಂಜ್ ಆಗುತ್ತೆ. 90 ಡಿಗ್ರಿ ಇದ್ದಾಗ ಸೈನ್ ಚೇಂಜಸ್ ಟು ಕಾಸ್ ಆಗುತ್ತೆ, ಕಾಸ್ ಚೇಂಜಸ್ ಟು ಸೈನ್ ಆಗೋದ್ರಿಂದ ಹಾಗಾಗಿ 90 ಡಿಗ್ರಿ ಇದೆ ಅಂದರೆ ಸೈನ್ ಚೇಂಜಸ್ ಟು ಕಾಸ್ ಬರ್ಕೊಂಡು ಇಲ್ಲಿ ಆ್ಯಂಗಲ್ ತೀಟಾ ಇದೆ ಅಂದರೆ ಸೈನ್ ಆಫ್ 90 ಮೈನಸ್ ತೀಟಾ ಅಂದರೆ ಅದು ಕಾಸ್ ತೀಟಾ ಆಗುತ್ತೆ. ಸೈನ್ ಆಫ್ 90 ಮೈನಸ್ ತೀಟಾ ಅಂದರೆ ಕಾಸ್ ತೀಟಾ ಬರುತ್ವಿ. ಇಲ್ಲ ಅದೇ ಥರ ಸೈನ್ ಆಫ್ 90 ಮೈನಸ್ 40 ಅಂದರೆ 90 ಮೈನಸ್ 40 ಅಂದರೆ 90 ಡಿಗ್ರಿದ ಸೈನ್ ಚೇಂಜಸ್ ಟು ಕಾಸ್ ಆಗುತ್ತೆ. ಇಲ್ಲಿ ತೀಟಾ ನೋಡ್ರಿ, ತೀಟಾ ಪ್ಲೇಸ್ ಇಲ್ಲಿ 40 ಇದೆ ಅಂದರೆ ಅದು ಕಾಸ್ 40 ಬರುತ್ತೀನಿ. ಇಲ್ಲಿ ಮೇಲ್ಗಡೆ ಸ್ಕ್ವೇರ್ ಇದೆ ಅಂದರೆ ಸ್ಕ್ವೇರ್ ಹಾಕೊಳ್ರಿ. ಇದು ಸೈನ್ ಸ್ಕ್ವೇರ್ 40 ಪ್ಲಸ್ ಕಾಸ್ ಸ್ಕ್ವೇರ್ 40 ಆಯಿತು. ನಿಮಗೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಗೊತ್ತಿದೆ, ತ್ರಿಕೋನಮಿತಿಯ ಅನನ್ಯತೆ ಮೊದಲನೇದಾಗ ಗೊತ್ತಿದೆ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ ಟು 1 ಅಂತ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಗೊತ್ತಿರುತ್ತೆ. ಸೊ ಈ ಐಡೆಂಟಿಟಿ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ತ್ರಿಕೋನಮಿತಿಯ ಅನನ್ಯತೆಯನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ತೀಟಾ ಸೇಮ್ ಇದೆ, ಅಲ್ಲಿ ತೀಟಾ ಪ್ಲೇಸಲ್ಲಿ ಇಲ್ಲೂ 40 ಇದೆ, ಇವಾಗ ಇಲ್ಲೂ 40 ಇದೆ. ಸೊ ಸೇಮ್ ಆ್ಯಂಗಲ್ ಇದ್ದು ಇಲ್ಲಿ ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಇದ್ದರೆ ಇವ್ರ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1 ಅಂತ ಬರೀತೀವಿ. ಸೈನ್ ಸ್ಕ್ವೇರ್ 40 ಪ್ಲಸ್ ಕಾಸ್ ಸ್ಕ್ವೇರ್ 40, ಅಲ್ಲಿ ತೀಟಾ ಬದಲಾಗಿ ಆ್ಯಂಗಲ್ 40 ಸೇಮ್ ಇದೆ ಅಂದರೆ ಡೈರೆಕ್ಟಾಗಿ ಆನ್ಸರ್ 1 ಆಗುತ್ತೆ. ಬೈ ಯೂಸಿಂಗ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡ್ಕೊಂಡು ಇದ್ರ ಬೆಲೆ 1 ಅಂತ ಹೇಳ್ಬೋದು. ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಫ್ ದ ರೇಡಿಯಸ್ ಅಂಡ್ ಹೈಟ್ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ ಆರ್ ಇನ್ಕ್ರೀಸ್ಡ್ ಬೈ 20%, ದೆನ್ ಇಟ್ಸ್ ವಾಲ್ಯೂಮ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ ಅಂತಿದೆ. ಒಂದು ನೇರ ವೃತ್ತಾಕಾರದ ಶಂಕುವಿನ ತ್ರಿಜ್ಯ ಮತ್ತು ಎತ್ತರವನ್ನು 20% ಹೆಚ್ಚಿಸಿದರೆ ಅದರ ಘನಫಲವು ಶೇಕಡ ಎಷ್ಟು ಹೆಚ್ಚಾಗುತ್ತದೆ ಅಂತ ಕೇಳಿದ್ದಾನೆ.
ನೋಡ್ರಿ ಇದಕ್ಕೆ ಆನ್ಸರ್ ಮಾಡೋದಾದ್ರೆ ಇದೊಂದು ರೈಟ್ ಸರ್ಕ್ಯುಲರ್ ಕೋನ್ ಅಂತ ತಗೊಂತೀನಿ. ಇದು ಕೋನು, ಇದರ ರೇಡಿಯಸ್ಸು ಆರ್ ಇದೆ ನೋಡ್ರಿ. ರೇಡಿಯಸ್ ಏನು ತಗೊಳ್ಳೋಣ ಅಂದರೆ ಆರ್ ಅನ್ನೋದು ಇದರ ತ್ರಿಜ್ಯ ಆಗಿರುತ್ತೆ ರೇಡಿಯಸ್. ಇದರ ಎತ್ತರ ಎಚ್ ಅಂತ ತಗೊಂತೀನಿ. ಎಲ್ ಅಂದರೆ ಇದು ಊರ ಎತ್ತರ ಸ್ಲ್ಯಾಂಟ್ ಹೈಟ್. ಸೊ ಇದರ ತ್ರಿಜ್ಯ ಮತ್ತು ಎತ್ತರಗಳನ್ನು 20% ಹೆಚ್ಚು ಮಾಡಿದಾಗ ಈ ಒಂದು ಶಂಕುವಿನ ಕೋನ್ನ ರೇಡಿಯಸ್ಸು ಮತ್ತು ಹೈಟನ್ನು ಎರಡನ್ನೂ 20% ಜಾಸ್ತಿ ಮಾಡಿದರೆ 20% ಈ ಥರ ಹೆಚ್ಚು ಮಾಡೋದು. ಇದು ರೇಡಿಯಸ್ಗಿಂತ ಇದು ರೇಡಿಯಸ್ 20%, ಇದು ಹೈಟ್ಗಿಂತ ಇದರ ಹೈಟನ್ನು 20% ಜಾಸ್ತಿ ಮಾಡಿದಾಗ ಇದರ ಘನಫಲಕ್ಕಿಂತ ಇದರ ಘನಫಲ ಎಷ್ಟು % ಜಾಸ್ತಿ ಆಗುತ್ತೆ. ಸೊ ಇದರ ವಾಲ್ಯೂಮ್ಗಿಂತ ಈ ವಾಲ್ಯೂಮು ಎಷ್ಟು % ಹೆಚ್ಚಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಒಂದು ವೇಳೆ ಈ ತ್ರಿಜ್ಯ ಮತ್ತು ಎತ್ತರಗಳನ್ನು 20% ಜಾಸ್ತಿ ಮಾಡಿದಾಗ ಇದರ ವಾಲ್ಯೂಮು ಇದಕ್ಕಿಂತ ಎಷ್ಟು % ಹೆಚ್ಚಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಈ ಒಂದು ಶಂಕುವಿನ ಘನಫಲ ಇದಕ್ಕಿಂತ ಎಷ್ಟು % ಹೆಚ್ಚಾಗುತ್ತೆ, ಶೇಕಡ ಎಷ್ಟು ಹೆಚ್ಚಾಗುತ್ತೆ ಅಂತ ಕೇಳಿದನಲ್ಲ. ಇದಕ್ಕೆ ಆನ್ಸರ್ ಮಾಡಬೇಕಂದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ನಾವು ಈ ಶಂಕುವಿನ ತ್ರಿಜ್ಯ ಆರ್ ಇದೆ, ಇದರ ಎತ್ತರ ಹೆಚ್ಚಿದೆ ಅಂದರೆ ಶಂಕುವಿನ ಘನಫಲ ವಾಲ್ಯೂಮ್ ಆಫ್ ಕೋನ್ ಕಂಡುಹಿಡಿಲಿಕ್ಕೆ ಅಂದರೆ V = 1/3 πr² H ಬರಿತೀವಿ. ಸೊ ನೋಡ್ರಿ, ಇದರ ವಾಲ್ಯೂಮು 1/3 πr² H ಆಯಿತು. ರೇಡಿಯಸ್ ಆರೇ ತಗೊಳ್ಳೋಣ, ಹೈಟ್ H ಅಂತಲೇ ತಗೊಳ್ಳೋಣ. ಸೊ ನೋಡ್ರಿ, ಇದರ ರೇಡಿಯಸ್ಗಿಂತ ಇದರ ರೇಡಿಯಸ್ಸು ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ 20% ಜಾಸ್ತಿ ಆಗುತ್ತೆ. ಅಂದರೆ ಆರ್ ಇರೋದು ಏನಾಗುತ್ತೆ, 20% ಜಾಸ್ತಿ ಆದರೆ 1.2 R ಆಗುತ್ತೆ. 20% ಅಂದರೆ 1 R, ಇದು ಏನಿಲ್ಲ ಅಂದರೆ 1 R ಇರೋದು. 20% ಜಾಸ್ತಿ ಆದರೆ 1.2 R ಆಗುತ್ತೆ. ಇದರ ರೇಡಿಯಸ್ಸು 1.2 R ಬಂತು. ಆಮೇಲೆ ಇದರ ಎತ್ತರ ಎಷ್ಟಿರುತ್ತಲ್ಲ ಅದಕ್ಕಿಂತ ಇದರ ಹೈಟು 20% ಹೆಚ್ಚಾಗಿದೆ ಅಂದರೆ ಇದು 1 H ಇದೆ ಅಂದರೆ ಇದು 20% ಜಾಸ್ತಿ ಆಗಿದೆ ಅಂದರೆ 1.2 H ಆಗುತ್ತೆ. ಇದರ ಹೈಟು 1.2 H, ರೇಡಿಯಸ್ 1.2 R ಆಗುತ್ತಲ್ಲ. ಇದರ ಘನಫಲವನ್ನು ಕಂಡುಹಿಡಿಯೋಣ, ವಾಲ್ಯೂಮ್ ಕಂಡುಹಿಡಿಯೋಣ. ಸೊ V = ಸೇಮ್ ಅದೇ 1/3 π ಬರೆಯೋಣ. ಇಲ್ಲಿ R ಅಂದರೆ 1.2 ಇದೆ, 1.2 R ಇದೆ. ಮೇಲ್ಗಡೆ R² ಅಲ್ಲ ನೋಡ್ರಿ ಫಾರ್ಮುಲಾ, R² R ಅಂದರೆ 1.2 R ಬರ್ಕೊಂಡು 1.2 R ಹೋಲ್² ಬರೆಯೋಣ. H ಅಂದರೆ ಇಲ್ಲಿ H ಜಾಗದಲ್ಲಿ 1.2 ಇದೆ ಇಂಟು 1.2 H ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಸಿಂಪ್ಲಿಫೈ ಮಾಡ್ತಾ ಬಂದರೆ ಯಾವಾದರೂ ಕ್ಯಾನ್ಸಲ್ ಆಗೋದು ಕ್ಯಾನ್ಸಲ್ ಮಾಡ್ತವೆ. ಸೊ ಇಲ್ಲಿ V = 1/3 π ಆಗೇ ಇರಲಿ. ಇದು 12² ವ್ಯಾಲ್ಯೂ 144 ಆಗುತ್ತೆ. ಇಲ್ಲಿ ಪಾಯಿಂಟ್ ಇದೆ ಅಂದರೆ 2 ಅಂಕೆ ಮೇಲೆ ಪಾಯಿಂಟ್ ಬರ್ಕೊಳ್ರಿ, 1.44 R² ಆಗುತ್ತೆ. ಇಲ್ಲಿ 1.2 H ಆಗುತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಈ V = 1/3 ಆಗೇ ಇರಲಿ, π ಆಗೇ ಇರಲಿ, ಈ R² ಆಗೇ ಬರೆಯೋಣ, ಈ Hನ ಹಾಗೆ ಬರ್ಕೊಳ್ಳೋಣ, Hನ ಹಾಗೆ ಬರ್ಕೊಂಡು ಇನ್ನು ಎಕ್ಸ್ಟ್ರಾವು 1.44 1.2 ಇದೆಯಲ್ಲ, ಇವೆರಡು ಮಲ್ಟಿಪ್ಲೈ ಮಾಡಿರಿ. 144 × 12 ಅಂದರೆ 1728 ಆಗುತ್ತೆ. 1728 ಅಂದರೆ ಇಲ್ಲಿ 1 ಅಂಕೆ ಅಂದಮೇಲೆ ಇಲ್ಲಿ 2 ಅಂಕೆ ಮೇಲೆ ಅಂದರೆ 3 ಅಂಕೆ ಮೇಲೆ ಪಾಯಿಂಟ್ ಬರ್ಕೊಳ್ರಿ. ಇಲ್ಲಿ ನೋಡ್ರಿ 1/3 πr² H ಇದೆ, ಇದರಲ್ಲೂ 1/3 πr² H ಇದೆ. 1/3 πr² H, ಇದು 1/3 πr² H ಕ್ಯಾನ್ಸಲ್, ಇದು 1 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 1 ಇದೆ, ಇದು 1.728 ಇದೆ ಅಂದರೆ ಇದು 1 ಇದ್ದಂಗೆ ಇದೆ. ಇದು ಕ್ಯಾನ್ಸಲ್ ಆಗಿದೆ ಅಂದರೆ ಇಲ್ಲಿ 1 ಇದ್ದಂಗೆ, ಇದು 1.728 ಇದ್ದಂಗೆ. ಈ 1ಗಿಂತ ಇದು ಎಷ್ಟು ಜಾಸ್ತಿ ಆಗಿದೆ ಅಂದರೆ 0.728 ಜಾಸ್ತಿ ಆಗಿದೆ. ಹೆಚ್ಚಾಗಿರೋದು ಎಷ್ಟು ಅಂದರೆ 0.728 ಜಾಸ್ತಿ ಇದೆ. ಇಲ್ಲಿರೋ 1 ವಾಲ್ಯೂಮ್ಗೆ ಇಲ್ಲಿ 0.72 1ಗಿಂತ ಜಾಸ್ತಿ 1.728 ಇದೆಯಲ್ಲ, ಆ 0.728 ಅನ್ನೋದೇ ಎಕ್ಸೆಸ್ ಇರೋದು. 1ಕ್ಕೆ 0.728 ಜಾಸ್ತಿ ಇದೆ ಅಂದರೆ 100ಕ್ಕೆ ಎಷ್ಟು ಜಾಸ್ತಿ ಅಂತ ಪರ್ಸೆಂಟೇಜಲ್ಲಿ ಕಂಡುಹಿಡ್ಕೊಳ್ರಿ. 100ರಿಂದ ಇದು ಗುಣಾಕಾರ ಮಾಡಿರಿ, 72.8% ಅದರ ವಾಲ್ಯೂಮ್ ಹೆಚ್ಚಾಗಿರುತ್ತೆ. ಇದರ ಘನಫಲಕ್ಕಿಂತ ಇದರ ಘನಫಲ 72.8% ಜಾಸ್ತಿ ಆಗುತ್ತೆ. 72.8% ಅಂತ ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಅಂತ ತಗೋಬೋದು. ದಟ್ ಈಸ್ ದ ರೈಟ್ ಆನ್ಸರ್. ಓಕೆನಾ, ಕ್ಲಿಯರಾ? ಅಥವಾ ನಾವು ರೇಡಿಯಸ್ ಮತ್ತು ಹೈಟನ್ನು ಅಸಂಪ್ಷನ್ ಮಾಡ್ಕೊಂಡು ಆನ್ಸರ್ ಮಾಡ್ಬೋದು. ಇದರ ರೇಡಿಯಸ್ ಯಾವಾರ ನಂಬರ್ಸ್ ಯೂಸ್ ಮಾಡ್ಕೊಂಡು ನಾವು ಆನ್ಸರ್ ಮಾಡಿದರೆ ಏನು ತೊಂದರೆ ಇಲ್ಲ, ಕರೆಕ್ಟ್ ಆನ್ಸರ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರೋಣ. ದ ಮೀನ್ ವ್ಯಾಲ್ಯೂ ಆಫ್ ಸ್ಕ್ವೇರ್ಸ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಈಸ್ ಅಂತ ಇದೆ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಸರಾಸರಿ ಮೌಲ್ಯ ಎಷ್ಟಾಗುತ್ತೆ? ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳಿಗೆ ಸರಾಸರಿ ಕಂಡುಹಿಡಿಯಬೇಕು. ಫಸ್ಟ್ n ನ್ಯಾಚುರಲ್ ನಂಬರ್ಸ್ಗೆ ಸ್ಕ್ವೇರ್ ಮಾಡಿ ಆ ಎಲ್ಲ ವರ್ಗಗಳ ಮೊತ್ತಕ್ಕೆ ನಾವು ಸರಾಸರಿ ಅವರೇಜ್ ಮೀನ್ ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ,
ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಕಂಡುಹಿಡಿಬೇಕಂದ್ರೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಂದ್ರೆ ನಮಗೆ ಒಂದು ಫಾರ್ಮುಲಾ ಇದೆ. ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ ಅಂದರೆ n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಅಂತ ಫಾರ್ಮುಲಾ ಇದೆ. ಇದು ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಲಿಕ್ಕೆ n ಇಂಟು n ಪ್ಲಸ್ 1 ಬೈ 2. ಆಮೇಲೆ ಈ ಕ್ವಶನ್ ಇದೆಲ್ಲ ಬರಿಬೇಕಾದ್ರೆ ಇದೆಲ್ಲ ನೆಸೆಸಿಟಿ ಇಲ್ಲ, ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ, ಹಂಗಾದ್ರೆ ನಿಮಗೆ ಬೇರೆ ಕ್ವಶನ್ಸ್ಗೆ ಯೂಸ್ ಆಗಲಿ ಅಂತ. ಇದು ಅದೇ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಕೇಳಿದ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಕೇಳಿದ ಅಂದರೆ ನಾವು n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡ್ ಬೈ 6 ಅಂತ ಬರಿತೀವಿ. ಇದು ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಅಂದರೆ ಇಷ್ಟು ಬರುತ್ತೆ, n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡ್ ಬೈ 6 ಬರುತ್ತೆ. ಅದೇ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಘನಗಳ ಮೊತ್ತ ಏನಾದ್ರು ಕೇಳಿದ ಅಂದರೆ ಘನಗಳ ಮೊತ್ತ ಎಷ್ಟು ಅಂತ ಕೇಳಿದ ಅಂದರೆ ಅದನ್ನು ಕಂಡುಹಿಡಲಿಕ್ಕೆ ಒಂದು ಫಾರ್ಮುಲಾ ಇದೆ. ಸೊ n ಸ್ಕ್ವೇರ್ ಇಂಟು n ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 4 ಅಂತ ಬರ್ತೀವಿ. ಇದು ಕ್ಯೂಬ್ಸ್ನ ಸಮ್ ಕಂಡುಹಿಡಿಯೋದು. ಇದು ಬರೀ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ n ಇಂಟು n ಪ್ಲಸ್ 1 ಬೈ 2. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದರೆ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡ್ ಬೈ 6 ಬರೀತೀವಿ. ಅದೇ ಸಮ್ ಆಫ್ ಕ್ಯೂಬ್ಸ್ ಆಫ್ n ನ್ಯಾಚುರಲ್ ನಂಬರ್ಸ್ ಅಂದರೆ n ಸ್ಕ್ವೇರ್ ಇಂಟು n ಪ್ಲಸ್ 1 ಹೋಲ್ ಸ್ಕ್ವೇರ್ ಡಿವೈಡ್ ಬೈ 4 ಅಂತ ಬರೀತೀವಿ. ಈ ಮೂರು ಅವಶ್ಯಕತೆ ಇಲ್ಲ, ನಮಗೆ ಬೇಕಾಗಿರೋದು ಇದು ಮಧ್ಯದ್ದು. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಕಂಡುಹಿಡಿಬೇಕಂದ್ರೆ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಇಷ್ಟು ಬಂದಿದೆ. ಈ ವರ್ಗಗಳ ಮೊತ್ತಿಗೆ ನಾವು ಸರಾಸರಿ ಕಂಡುಹಿಡಿಬೇಕು. ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೋಡ್ರಿ, ಸರಾಸರಿ ಮೀನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಸ್ಟ್ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ ಏನು ಬರುತ್ತೆ, n ಇಂಟು n ಪ್ಲಸ್ 1 ಡಿವೈಡ್ ಬೈ 2n ಪ್ಲಸ್ 1 ಬರುತ್ತಲ್ಲ, 2n ಪ್ಲಸ್ 1 ಡಿವೈಡ್ ಬೈ 6 ಬರುತ್ತಲ್ಲ. ಈ ಟೋಟಲ್ ಮೊತ್ತವನ್ನು ಸರಾಸರಿ ಬೇಕು, ಮೀನ್ ಬೇಕಂದ್ರೆ ಟೋಟಲಿ n ಸಂಖ್ಯೆಗಳಿರ್ತವೆ. n ಸಂಖ್ಯೆಗಳವರೆಗಿನ ವರ್ಗಗಳ ಮೊತ್ತ ಕೇಳಿದಾನೆ ಅಂದರೆ n ಸಂಖ್ಯೆಗಳಿಂದ n ರಿಂದ ಬಾಗಿಸ್ಬೇಕು. ಬಾಕ್ಸ್ದಾಗ ಈ n ಕ್ಯಾನ್ಸಲ್ ಆಗಿ ನಮಗೆ ಉಳಿಯೋದು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡ್ ಬೈ 6 ಉಳಿಯುತ್ತಲ್ಲ. ಇದೇ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ. ವರ್ಗಗಳ ಮೊತ್ತದ ಸರಾಸರಿ ಅದು. The mean of the value of squares of first n natural numbers ಅಂದರೆ n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡ್ ಬೈ 6 ಬರುತ್ತೆ. ಆಪ್ಷನ್ ಬಿ ನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಬರೀ ಮೊತ್ತ ಕೇಳಿದರೆ ಇದಾಗೋದು ಆಪ್ಷನ್ ಸಿ. ಆ ಮೊತ್ತಕ್ಕೆ ಸರಾಸರಿ ಕೇಳಿದಾನಂದ್ರೆ ಸರಾಸರಿ ಅಂದರೆ ಎಷ್ಟು ಸಂಖ್ಯೆ ಇರ್ತಾವೆ ಅಷ್ಟಿಂದ ಬಾಗಿಸಿದ್ರೆ ಸರಾಸರಿ ಅವರೇಜ್ ಅಥವಾ ಮೀನ್ ಸಿಗೋದು. n ನಂಬರ್ಸ್ ಇರ್ತಾವಲ್ಲ, n ಕ್ಯಾನ್ಸಲ್ ಆಗಿ n ಪ್ಲಸ್ 1 ಇಂಟು 2n ಪ್ಲಸ್ 1 ಬೈ 6 ಅನ್ನೋದು ಮೀನ್ ಆಗುತ್ತೆ. ಬರೇ ವರ್ಗಗಳ ಮೊತ್ತ ಕೇಳಿದರೆ ಇದು ಆನ್ಸರ್ ಆಗುತ್ತೆ. ಆ ವರ್ಗಗಳ ಮೊತ್ತಿಗೆ ಮೀನ್ ಅಂದರೆ ಸರಾಸರಿ ಅವರೇಜ್ ಕಂಡುಹಿಡಿರಿ ಅಂದರೆ n ಸಂಖ್ಯೆಗಳಿರ್ತಾವಲ್ಲ n ರಿಂದ ಬಾಗಿಸಿದ್ರೆ ನಮಗೆ ಸರಾಸರಿ ಸಿಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಕ್ವೆಶ್ಚನ್ ಬರೋಣ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 6 ಡಿಫ್ರೆಂಟ್ ಫೇಸಸ್ ಬೈ ಥ್ರೋಯಿಂಗ್ 6 ಡೈಸ್ ಈಸ್ 6 ದಾಳಗಳನ್ನು ಎಸೆಯುವುದರಿಂದ 6 ವಿಭಿನ್ನ ಮುಖಗಳನ್ನು ಪಡೆಯುವ ಸಂಭವನೆ ಇದೆ. ಒಂದಿಷ್ಟು ಚಾಲೆಂಜಿಂಗ್ ಕ್ವಶನ್, ಅದನ್ನ ಆನ್ಸರ್ ಮಾಡಲಿಕ್ಕೂ ಕೂಡ ಒಂದೇನೋ ಕ್ಯೂರಿಯಾಸಿಟಿ, ಇಂಟ್ರೆಸ್ಟಿಂಗ್. 6 ದಾಳಗಳನ್ನು ಎಸೆಯೋದ್ರಿಂದ ನೋಡ್ರಿ, ಕೈಯಲ್ಲಿ ನಾವು ಹಾವು ಏಣಿ ಆಟದಲ್ಲಿ ಯೂಸ್ ಮಾಡ್ತೀವಲ್ಲ, ಲೋಡೋ ಗೇಮ್ಸಲ್ಲಿ ಯೂಸ್ ಮಾಡ್ತೀವಲ್ಲ, ಆ ಥರ 6 ದಾಳಗಳನ್ನು ಒಂದೇ ಸಲ ಎಸೆದಾಗ 6 ವಿಭಿನ್ನ ಮುಖಗಳನ್ನು ಪಡೆಯುವ ಸಂಭವನೀಯತೆ. 6 ದಾಳಗಳ ಮೇಲೆ ಬರ್ತಕ್ಕಂಥ ಸಂಖ್ಯೆಗಳು 6 ಡಿಫ್ರೆಂಟ್ ನಂಬರ್ಸ್ ಇರಬೇಕು. ನೋಡ್ರಿ, ಈ ಥರ ಸ್ಟ್ಯಾಂಡರ್ಡ್ ಕ್ವಶನ್ ಇದು. 6 ದಾಳಗಳನ್ನು ಒಟ್ಟಿಗೆ ಎಸೆತಾ ಇದ್ದೀವಿ, 6 ದಾಳಗಳ ಮೇಲೆ ಕಾಣಿಸ್ತಕ್ಕಂಥ ಆರು ನಂಬರ್ಸ್ ಡಿಫ್ರೆಂಟ್ ನಂಬರ್ಸ್ ಪಡಿತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಫಸ್ಟ್ ಆಫ್ ಆಲ್ ಆ ಪ್ರಾಬಬಿಲಿಟಿ ಕಂಡುಹಿಡಿಬೇಕು. ಸಂಭವನೀಯತೆ ಅಂದರೆ ನಾವು ಎಷ್ಟು ದಾಳ ಎಸೆತಾ ಇದ್ದೀವಿ ಅಂದರೆ, ಒಂದು ದಾಳಕ್ಕೆ 6 ಮುಖಗಳಿದ್ದಾವೆ. ಒಂದು ದಾಳಕ್ಕೆ 6 ಮುಖಗಳಿದಾವಲ್ಲ, ಅಂಥವು 6 ದಾಳ ಎಸಿತಾ ಇದೀವಿ ಅಂದರೆ 6/6 ಅಂತ ಬರಿತೀನಿ ಡಿನಾಮಿನೇಟ್ರಲ್ಲಿ. ಸೊ ನಾನು ಡೈರೆಕ್ಟಾಗೆ ಬರಿತಾ ಇದ್ದೀನಿ. ಯಾವಾಗಲೂ ಡಿನಾಮಿನೇಟ್ರಲ್ಲಿ ಬರೀತಕ್ಕಂಥದ್ದು ಸ್ಯಾಂಪಲ್ ಸ್ಪೇಸ್, ಒಟ್ಟು ಫಲಿತಾಂಶಗಳ ಸಂಖ್ಯೆ ಅಂದರೆ 6 ದಾಳಗಳನ್ನು ಎಸೆದಾಗ ಎಷ್ಟು ಫಲಿತಾಂಶಗಳು ಬರೋ ಸಾಧ್ಯತೆ ಇರುತ್ತೆ. ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಅಂದರೆ 6/6 ಬರೀಬೇಕು. ಒಂದೇ ದಾಳ ಎಸ್ತಿದ್ದೇವೆ ಅಂದರೆ ಬರ್ತಕ್ಕಂಥ ಸಂಭವನೀಯ ಫಲಿತಾಂಶಗಳ ಸಂಖ್ಯೆ ಅಂದರೆ 6/1 ಬರೀಬೇಕು. ಅದೇ ನಾವು 2 ದಾಳಗಳನ್ನು ಎಸಿತಾ ಇದೀವಿ ಅಂದರೆ 6² ಬರೀಬೇಕು. 3 ದಾಳ ಅಂದರೆ 6³ ಬರೀಬೇಕು. 4
4 ಡೈಸ್ ಅಂದರೆ 6^4, 5 ಡೈಸಸ್ ಅಂದರೆ 6^5 ಬರಿಬೇಕು. ಟೋಟಲಿ 6 ದಾಳಗಳನ್ನು ಎಸಿತಾ ಇದೀವಿ ಅಂದರೆ ಆ 6 ದಾಳಗಳನ್ನು ಎಸೆದಾಗ ಬರ್ತಕ್ಕಂಥ ಸಂಭವನೀಯ ಫಲಿತಾಂಶಗಳ ಒಟ್ಟು ಸಂಖ್ಯೆ ಅಂದರೆ 6^6 ಬರಿಬೇಕು. ಡಿನಾಮಿನೇಟ್ರಲ್ಲಿ ಯಾವಾಗಲೂ ಡಿನಾಮಿನೇಟ್ರಲ್ಲಿ ಒಟ್ಟು ಫಲಿತಾಂಶಗಳ ಸಂಖ್ಯೆ ಬರಿಬೇಕು, ಸಂಭವನೀಯ ಫಲಿತಾಂಶಗಳ ಒಟ್ಟು ಸಂಖ್ಯೆಯನ್ನು ಬರಿಬೇಕು. ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅಂತ ಕರಿತೀವಿ. ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಅಂದರೆ 6^6 ಆಗುತ್ತೆ. ಅದರಲ್ಲಿ ನೋಡ್ರಿ ಇಷ್ಟು ಫಲಿತಾಂಶಗಳು ಬರ್ತಾವಲ್ಲ, ಅಲ್ಲಿ ಹೇಳಿರೋದು 6 ಮುಖದ ಮೇಲೆ ಕಾಣಿಸ್ತಕ್ಕಂಥ ಸಂಖ್ಯೆಗಳು ಎಲ್ಲವೂ ಡಿಫ್ರೆಂಟ್ ಇರಬೇಕು. ಒಂದು ಡೈಸ್ ಮೇಲೆ 1 ಇರಬೇಕು, ಇನ್ನೊಂದು ದಳದ ಮೇಲೆ 2 ಇರಬೇಕು, ಯಾವುದೋ ಒಂದರಲ್ಲಿ 3 ಇರಬೇಕು, ಯಾವುದೋ ಒಂದರಲ್ಲಿ 4 ಇರಬೇಕು, ಯಾವುದೋ ಒಂದರಲ್ಲಿ 5 ಇರಬೇಕು, ಇನ್ಯಾವುದೋ ಒಂದರಲ್ಲಿ 6 ಇರಬೇಕು. 6 ದಾಳಗಳ ಮೇಲೆ ಕಾಣಿಸ್ತಕ್ಕಂಥ ಆ ಸಂಖ್ಯೆಗಳು 6 ಡಿಫ್ರೆಂಟ್ ನಂಬರ್ಸ್ ಇರ್ತಕ್ಕಂಥ ಪಾಸಿಬಿಲಿಟಿ ಎಷ್ಟಿರುತ್ತೆ ಅಂದರೆ ನೋಡ್ರಿ, ಆ 6 ದಾಳಗಳ ಮೇಲೆ ಇರ್ತಕ್ಕಂಥ ನಂಬರ್ಸು 1ರಿಂದ 6 ತನಕ ನಂಬರ್ಸಲ್ಲಿ ಎಲ್ಲವೂ ಡಿಫ್ರೆಂಟ್ ನಂಬರ್ಸ್ ಬರ್ತಕ್ಕಂಥ ಸಂಭವನೀಯತೆ ಅಂತ ಕೇಳಿದಾರೆ. ಫಾರ್ ಎಕ್ಸಾಂಪಲ್, ಮೊದಲನೇ ದಾಳದಲ್ಲಿ 1 ಬಿದ್ದು, ಎರಡನೇ ದಾಳದಲ್ಲಿ 2, 3ರಲ್ಲಿ 3, 4ರಲ್ಲಿ 4, 5ರಲ್ಲಿ 5, 6ರಲ್ಲಿ 6 ಬರ್ಬೋದು. ಅಥವಾ ಫಸ್ಟ್ರಲ್ಲೇ 2 ಬಿದ್ದು, ಸೆಕೆಂಡ್ರಲ್ಲಿ 1 ಬಿದ್ದು, ಥರ್ಡ್ರಲ್ಲಿ 4 ಬಿದ್ದು, ಆಮೇಲೆ ಇಲ್ಲಿ 5 ಬಿದ್ದು, ಇಲ್ಲಿ 3 ಬಿದ್ದು, ಇಲ್ಲಿ 6 ಬರ್ಬೋದು. ಅಥವಾ ಫಸ್ಟಲ್ಲಿ 6 ಇದ್ದು, ಆಮೇಲೆ ಇಲ್ಲಿ 2 ಇದ್ದು, ಇಲ್ಲಿ 3 ಇದ್ದು, ಇಲ್ಲಿ 1 ಇದ್ದು, ಇಲ್ಲಿ 5 ಇದ್ದು, ಇಲ್ಲಿ 4 ಬರ್ಬೋದು. ಹಿಂಗೆ ಬೇರೆ ಬೇರೆ ನಂಬರ್ಸ್ ಸಾಧ್ಯತೆ ಇರುತ್ತೆ ಅಂದರೆ ಸೊ ಟೋಟಲಿ 6 ದಾಳಗಳ ಮೇಲೆ 6 ಡಿಫ್ರೆಂಟ್ ನಂಬರ್ಸ್ ಬರೋ ಪಾಸಿಬಿಲಿಟೀಸ್ ಎಷ್ಟು ಸಾಧ್ಯತೆ ಇರುತ್ತೆ ಅಂದರೆ ನೋಡ್ರಿ, ಈ 6 ಸಂಖ್ಯೆಗಳನ್ನು ನಾವು ಜೋಡಿಸ್ತಾ ಹೋಗ್ಬೇಕು, ಅರೇಂಜ್ ಮಾಡ್ತಾ ಹೋಗ್ಬೇಕು, ಪರ್ಮುಟೇಷನ್ ಮಾಡ್ತಾ ಹೋಗ್ಬೇಕು. ಸೊ 6 ಸಂಖ್ಯೆಗಳು 6 ದಾಳಗಳ ಮೇಲೆ ಬೇರೆ ಬೇರೆ ಚೇಂಜಸ್ ಮಾಡಿ ಬರೀತಾರ ಹೋದರೆ ಟೋಟಲ್ ಎಷ್ಟು ಡಿಫ್ರೆಂಟ್ ವೇಸ್ ಬರಿಬೋದು ಅಂದರೆ ಇನ್ನು ಪರ್ಮುಟೇಷನ್ ಮಾಡ್ತಾ ಬರಬೇಕು, ಕ್ರಮಯೋಜನೆ ಮಾಡ್ತಾ ಬಂದ್ವಿ ಅಂದರೆ ಇಲ್ಲ 6 ಸಂಖ್ಯೆಗಳು 6 ದಾಳಗಳ ಮೇಲೆ ಇರಬೇಕು ಅಂದರೆ 6 ಅಂತ ಬರೀತೀವಿ. ಈ 6 ಸಂಖ್ಯೆಗಳನ್ನು ಎಷ್ಟು ವಿಧವಾಗಿ ಜೋಡಿಸ್ಬೋದ, ಎಷ್ಟು ವಿಧವಾಗಿ ಬರ್ತವೆ ಅಂತ ಕಂಡುಹಿಡಿಬೇಕಂದ್ರೆ 6 ಅಂತ ಬರಿಬೇಕು ಮೇಲ್ಗಡೆ. ಸೊ ಇವು 6 ದಾಳಗಳ ಮೇಲೆ 6 ಡಿಫ್ರೆಂಟ್ ನಂಬರ್ಸ್ ಬರ್ತಕ್ಕಂಥ ಪಾಸಿಬಿಲಿಟೀಸ್ ಕಂಡುಹಿಡಿಬೇಕಂದ್ರೆ 6 ಆಗುತ್ತೆ. 6 ಡಿವೈಡ್ ಬೈ 6/6 ಅದರ ಸಂಭವನೀಯತೆ ಆಗಿರುತ್ತೆ. ಸೊ ಆಪ್ಷನ್ ಎ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೀವು ಸಂಭವನೀಯತೆ ಅಂದರೆ ಏನು, ಅದಕ್ಕೊಂದು ಫಾರ್ಮುಲಾ ಇದೆ, N(E) ಡಿವೈಡ್ ಬೈ N(S). ಅಲ್ಲಿ ಫಲಿತಗಡ ಅಂತ ಬರುತ್ತೆ, ಸ್ಯಾಂಪಲ್ ಸ್ಪೇಸ್ ಅಂತ ಬರುತ್ತೆ, ಇವೆಂಟ್ ಅಂತ ಬರುತ್ತೆ. ಸೊ ಇವೆಲ್ಲ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಬರುತ್ತೆ, ಡಿಪೆಂಡೆಂಟ್ ಅಂತ ಬರುತ್ತೆ, ಎಕ್ಸ್ಕ್ಲೂಸಿವ್ ಬರುತ್ತೆ. ಸೊ ಇವೆಲ್ಲ ಪದಗಳ ಪರಿಚಯ ಇದ್ದು ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಾಗ ಸಮ್ ರೂಲು, ಅಡಿಷನ್ ರೂಲ್ ಅಂತ ಕರಿತೀವಿ, ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ, ಇವೆಲ್ಲ ರೂಲ್ಸ್ನ ಕರೆಕ್ಟಾಗಿ ಚಾಪ್ಟರ್ ವೈಸ್ ತಿಳ್ಕೊಂಡಾಗ ಮಾತ್ರ ಈ ಥರ ಪ್ರಾಬ್ಲಮ್ ಮಾಡೋಕೆ ನಿಮಗೇನು ಕಷ್ಟ ಆಗಲ್ಲ, ಡೈರೆಕ್ಟಾಗಿ ನಾವು ಆನ್ಸರ್ ಮಾಡ್ಬೋದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಲ್ಲಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. A cone, a hemisphere and a cylinder have same base and equal height. The ratio of volumes is. ನೋಡ್ರಿ, ಒಂದು ಶಂಕು ಅಂತ ಹೇಳಿದಾನೆ, ಇದು ಕೋನ್ ಅಂತ ಕರಿತೀವಿ. ಆಮೇಲೆ ಒಂದು ಎಮಿಸ್ಪಿಯರ್ ಅಂದರೆ ಅರ್ಧಗೋಳ ಅಂತ ಹೇಳಿದಾನೆ. ನೆಕ್ಸ್ಟ್ ಒಂದು ಸಿಲಿಂಡರ್ ಹೇಳಿದ್ದಾನೆ. ಈ ಒಂದು ಕೋನು, ಎಮಿಸ್ಪಿಯರು ಮತ್ತು ಸಿಲಿಂಡರ್ ಒಂದೇ ಅಳತೆಗಳುಳ್ಳ ಪಾದ, ಸೇಮ್ ಬೇಸ್ ಅಂದರೆ ಇವೆಲ್ಲ ನೋಡ್ರಿ, ಇದರ ರೇಡಿಯಸ್ ಏನಿದೆಯಲ್ಲ ಎಲ್ಲದರ ರೇಡಿಯಸ್ ಸೇಮ್ ಇರ್ತವೆ. ಒಂದೇ ಪಾದ ಅಂದರೆ ಇದರ ರೇಡಿಯಸ್ ಆರ್ ಇದೆ ಅಂದರೆ ಇದರ ರೇಡಿಯಸ್ ಕೂಡ ಅಷ್ಟೇ ಇರುತ್ತೆ, 6 ಇರುತ್ತೆ. ಇದರ ರೇಡಿಯಸ್ ಕೂಡ ಅಷ್ಟೇ 6 ಇದೆ. 3 ಪಾದಗಳು ಸಮವಾಗಿದ್ದಾವೆ ಅಂತ. ಮತ್ತು ಸಮಾನ ಎತ್ತರವುಳ್ಳ ಅಂತ ನಾನು ಈಕ್ವಲ್ ಹೈಟ್ ಅಂದರೆ ಸೊ ಇದರ ಎತ್ತರ ಹೆಚ್ಚಿದೆ ಅಂದರೆ ಇದರ ಹೈಟ್ ಅಂದರೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಇರುತ್ತಲ್ಲ, ಇದು ತ್ರಿಜ್ಯನೇ ಹೈಟ್ ಆಗಿರುತ್ತೆ. ಸೊ ತ್ರಿಜ್ಯನೇ ಇಲ್ಲಿ ಏನಾಗಿರುತ್ತೆ, ಎತ್ತರ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಆಗುತ್ತೆ, ಇದು ತ್ರಿಜ್ಯ ಆಗುತ್ತೆ, ಈ ಕಡೆ ಎಳೆದ್ರು ಕೂಡ ತ್ರಿಜ್ಯ ಆಗುತ್ತೆ. ಈ ತ್ರಿಜ್ಯನೇ ಈ ಒಂದು ಎಮಿಸ್ಪಿಯರ್ನ ಹೈಟ್ ಆಗಿರುತ್ತೆ, ಇದರ ತ್ರಿಜ್ಯನೇ ಅದರ ಎತ್ತರ ಆಗಿರುತ್ತೆ. ಓಕೆನಾ. ಆಮೇಲೆ ಇದರ ಎತ್ತರ ಏನಿದೆಯಲ್ಲ ಹೈಟ್, ಸೊ ಈ 3 ಹೈಟ್ ಸಮ ಇರ್ತವೆ, 3 ರೇಡಿಯಸ್ ಸಮ ಇದೆ ಅಂದರೆ ಈ 3 ಘನಫಲಗಳ ಅನುಪಾತ ಎಷ್ಟು ಬರುತ್ತೆ ಅಂತ. ಸೊ ಈ 3 ಘನಫಲಗಳ ಅನುಪಾತ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಈ ಶಂಕುವಿನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ನಿಮಗೆ ಗೊತ್ತಿದೆ, 1/3 πr² ಅಂತ ಬರೀತೀವಿ. 1/3 πr², ಇಷ್ಟು ಬರೆಯೋಣ. ಈ ಅರ್ಧಗೋಳದ ಘನಫಲ ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಕಂಡುಹಿಡಿಬೇಕಂದ್ರೆ ಸೊ ಇದನ್ನು ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಯಾವ ಥರ ಬರಿತೀವಿ, ವಾಲ್ಯೂಮ್ ಆಫ್ ಸ್ಪಿಯರ್ ಅಂದರೆ 4/3 πr³ ಬರಿತೀವಿ. ವಾಲ್ಯೂಮ್ ಆಫ್ ಎಮಿಸ್ಪಿಯರ್ ಅಂದರೆ ಅರ್ಧಗೋಳದ ಘನಫಲ ಅಂದರೆ 2/3 πr³ ಬರಿತೀನಿ. ಸೊ ನೆಕ್ಸ್ಟ್ ಇದರ ಎಮಿಸ್ಪಿಯರ್ ಶಂಕು, ಅದು ಸಿಲಿಂಡರ್ನ ಘನಫಲ, ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದರೆ ಫಾರ್ಮುಲಾ πr² ಅಂತ ಬರೀತೀನಿ, πr² ಬರೀತೀನಿ. ಸೊ ನೋಡ್ರಿ, ಎಲ್ಲದ್ರಾಗೂ ಏನು ಮಾಡ್ತೀವಿ ಅಂದರೆ ಇಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ, ಪೈ ಎಲ್ಲದ್ರಾಗೂ ಕ್ಯಾನ್ಸಲ್.
ಸೊ ಆಮೇಲೆ ನೋಡ್ರಿ ಇದರಲ್ಲೂ ಆರ್ ಸ್ಕ್ವೇರ್ ಇದೆ, ಈ ಆರ್ ಕ್ಯೂಬಲ್ಲಿ ಆರ್ ಸ್ಕ್ವೇರ್ ಮಾತ್ರ ಕ್ಯಾನ್ಸಲ್, ಇದರಲ್ಲೂ ಆರ್ ಸ್ಕ್ವೇರ್ ಕ್ಯಾನ್ಸಲ್. ಇಲ್ಲಿ ಇದೆ ನೋಡ್ರಿ, ಇಲ್ಲಿ ಈ ರೇಡಿಯಸ್ ಈ ಹೈಟಿ ಸಮ ಇರೋದ್ರಿಂದ ಇನ್ನೊಂದು ಆರ್ ಉಳ್ಕೊಂಡಿದ್ದಿಲ್ಲ, ಈ ಇದರಲ್ಲಿ ಇನ್ನೊಂದು ಆರ್ ಉಳ್ಕೊಂಡಿರಲ್ಲ, ಆ ರೇಡಿಯಸ್ ಇದ್ರ ಹೈಟ್ ಆಗಿರುತ್ತೆ, ಅದು ಇದ್ರ ಹೈಟ್ ಎಲ್ಲವೂ ಸೇಮ್ ಇರ್ತಾವಲ್ಲ, ಎಲ್ಲವೂ ಕ್ಯಾನ್ಸಲ್ ಆಗ್ತಾವೆ. ಇಲ್ಲಿ ಅದು ಉಳಿದುಕೊಂಡಿರೋದು 1/3:2/3 ಅಲ್ಲಿ ಏನಿಲ್ಲ 1 ಉಳಿಯುತ್ತೆ ಅಷ್ಟೇ, 1 ಉಳ್ಕೊಂಡಿದೆ. 1/3:2/3:1 ಬರುತ್ತೆ. ಇಲ್ಲೂ ಡಿನಾಮಿನೇಟ್ರಲ್ಲಿ 3 ಇದೆ, ಇಲ್ಲೂ 3 ಇದೆ ಅಂದರೆ ಪ್ರತಿಯೊಂದು ಭಿನ್ನರಾಶಿನ 3ನಿಂದ ಮಲ್ಟಿಪ್ಲೈ ಮಾಡಿರಿ. ಇದನ್ನು 3ರಿಂದ ಗುಣಾಕಾರ ಮಾಡಿದರೆ 3 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಇದನ್ನು 3ರಿಂದ ಗುಣಾಕಾರ ಮಾಡಿದ್ರೆ 3 ಕ್ಯಾನ್ಸಲ್ ಆಗಿ 2 ಬರುತ್ತೆ. ಇದನ್ನ 3ರಿಂದ ಗುಣಾಕಾರ ಮಾಡಿದರೆ 1 × 3 ಅಂದರೆ 3 ಅಷ್ಟೇ ಬರುತ್ತೆ. ಈ 3 ಏನು ಸಾಲಿಡ್ ಆಬ್ಜೆಕ್ಟ್ಸ್ ಇದಾವಲ್ಲ ಇವುಗಳ ಘನಫಲಗಳ ಅನುಪಾತ 1:2:3 ಬರುತ್ತೆ. 1:2:3 ಅಂತ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಟ್ರೈ ಮಾಡ್ರಿ. ಇಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗನ್ ಆರ್ 10 times ಆಫ್ ಇಟ್ಸ್ ಎಕ್ಸ್ಟೀರಿಯರ್ ಆಂಗಲ್ಸ್, ದೆನ್ ದ ಸೈಡ್ಸ್ ಆಫ್ ದ ಪಾಲಿಗನ್ ಆರ್. ಒಂದು ನಿಯಮಿತ ಬಹುಭುಜಾಕೃತಿಯ ಆಂತರಿಕ ಕೋನಗಳು ಅದರ ಬಾಹ್ಯ ಕೋನಗಳ 10 ಪಟ್ಟು ಇದ್ದರೆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್ ಕ್ವಶನ್ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ರಿ. ಒಂದು ನಿಯಮಿತ ಬಹುಭುಜಾಕೃತಿಯ ಆಂತರಿಕ ಕೋನಗಳು ಅಂತಿದೆ. ಇಫ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗನ್ ಅಂತಿದೆ. ಇಲ್ಲಿ ನಿಯಮಿತ ಅಂತ ಪದ ಇದೆ, ನಿಯಮಿತ ಪದ ಅಂತ ಇದೆ. ಇಂಗ್ಲೀಷಲ್ಲಿ ರೆಗ್ಯುಲರ್ ಅಂತ ಇದೆ. ಅಂದರೆ ಒಂದು ಬಹುಭುಜಾಕೃತಿ ಅಲ್ಲ, 5 ಬಾಹುಗಳಿರ್ತಾವ, 6 ಇರ್ತವ, 7 ಇರ್ತವ, 8, 9, 10, 11, ಸೊ ಎಷ್ಟೋ 20, 25 ಎಷ್ಟೋ ಸೈಡ್ಸ್ ಇರ್ತಕ್ಕಂಥ ಒಂದು ಪಾಲಿಗನ್ ಇದೆ. ರೆಗ್ಯುಲರ್ ಅಂದರೆ ಅವು ಎಷ್ಟು ಸೈಡ್ಸ್ ಇರ್ತವ ಎಲ್ಲ ಸೈಡ್ಸು ಅಳತೆಯಲ್ಲಿ ಸಮ ಇದ್ದರೆ ಅದನ್ನ ರೆಗ್ಯುಲರ್ ಪಾಲಿಗನ್ ಅಂತ ಕರಿತೀವಿ. ಎಲ್ಲ ಸೈಡ್ಸ್ ಈಕ್ವಲ್ ಇದ್ದರೆ ಅದನ್ನ ರೆಗ್ಯುಲರ್ ಪಾಲಿಗನ್. ನಿಯಮಿತ ಅಂದರೆ ಎಲ್ಲ ಬಾಹುಗಳ ಅಳತೆ, ಆ ಒಂದು ಬಹುಭುಜಾಕೃತಿಯ ಎಲ್ಲ ಬಾಹುಗಳ ಅಳತೆ ಸಮವಾಗಿದ್ದರೆ ಅದನ್ನ ನಿಯಮಿತ ಬಹುಭುಜಾಕೃತಿ ಅಂತ ಕರಿತೀವಿ. ಸೊ ಆ ನಿಯಮಿತ ಬಹುಭುಜಾಕೃತಿಯಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಏನಿರುತ್ತಲ್ಲ ಎಲ್ಲ ಒಳ ಕೋನಗಳ ಮೊತ್ತ ಅದರ ಎಲ್ಲ ಹೊರ ಕೋನಗಳ ಬಾಹ್ಯ ಕೋನಗಳ ಮೊತ್ತದ 10 ಪಟ್ಟಿರುತ್ತೆ. ಇಂಟೀರಿಯರ್ ಆ್ಯಂಗಲ್ಸ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ 10 times ಇದೆ ಅಂತ ಹೇಳಿದ್ದಾನೆ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ 10 times ಇದೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಆ ಒಂದು ಪಾಲಿಗನ್ನಲ್ಲಿ ಬಹುಭುಜಾಕೃತಿಯಲ್ಲಿ ಎಷ್ಟು ಬಾಹುಗಳಿದ್ದಾವೆ, ನಂಬರ್ ಆಫ್ ಸೈಡ್ಸ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಇದನ್ನು ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಒಂದು ಯಾವುದೇ ನಿಯಮಿತ ಬಹುಭುಜಾಕೃತಿಯ ಆಂತರಿಕ ಕೋನಗಳ ಮೊತ್ತ ಕಂಡುಹಿಡಿಯಬೇಕು. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗನ್ ಕಂಡುಹಿಡಿಬೇಕಂದ್ರೆ n-2 × 180 ಬರಿತೀವಿ. n-2 × 180 ಅನ್ನೋದು ಸಮ್ ಆಫ್ ಆಲ್ ದ ಇಂಟೀರಿಯರ್ ಅಥವಾ ಇಂಟರ್ನಲ್ ಆ್ಯಂಗಲ್ಸ್ ಆಫ್ ಎ ಪಾಲಿಗನ್. ಅಂದರೆ n-2 × 180 ಹಾಕೊಂಡ್ರೆ ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಎಷ್ಟು ಅಂತ ಸಿಗುತ್ತೆ. ಸೊ ಇದು ಎದಕ್ಕೆ ಸಮ ಇರುತ್ತೆ ಅಂದರೆ ನೋಡ್ರಿ, ಅದರ ಬಾಹ್ಯ ಕೋನಗಳ 10 ಪಟ್ಟಿಗೆ ಸಮ ಇದೆ ಅಂತೆ. ಬಾಹ್ಯ ಕೋನ ಯಾವುದೇ ಪಾಲಿಗನ್ ತಗೊಳ್ರಿ, ನೀವು ಪಂಚಭುಜಾಕೃತಿ ತಗೊಳ್ರಿ, ಅಷ್ಟಭುಜಾಕೃತಿ, ನವಭುಜಾಕೃತಿ, ದಶಭುಜಾಕೃತಿ, 20 ಸೈಡ್ಸ್ ಇರೋದು, 30 ಸೈಡ್ಸ್ ಇರೋ ಒಂದು ಪಾಲಿಗನ್ನು, 15 ಸೈಡ್ಸ್ ಇರೋ ಪಾಲಿಗನ್ನು, 22 ಸೈಡ್ಸ್ ಇರೋದು, 24 ಸೈಡ್ಸ್ ಇರೋದು, ಎಷ್ಟೇ ಸೈಡ್ಸನ್ನು ಹೊಂದಿರೋ ಪಾಲಿಗನ್ನ ಎಲ್ಲ ಎಕ್ಸ್ಟರ್ನಲ್ ಆ್ಯಂಗಲ್ಸ್ ಏನಿರ್ತಾವಲ್ಲ ಅವೆಲ್ಲ ಬಾಹ್ಯ ಕೋನಗಳನ್ನು ಕೂಡಿದಾಗ ಯಾವಾಗಲೂ 360 ಡಿಗ್ರಿನೇ ಆಗಿರುತ್ತೆ, ಚೇಂಜ್ ಆಗಲ್ಲ ಇದು. ಸೊ ಹಾಗಾಗಿ ಬಾಹ್ಯ ಕೋನಗಳ ಮೊತ್ತ 360 ಡಿಗ್ರಿ ಇರುತ್ತಲ್ಲ, ಈ ಆಂತರಿಕ ಕೋನಗಳ ಮೊತ್ತ ಈ ಬಾಹ್ಯ ಕೋನ ಮೊತ್ತದ 10 ಪಟ್ಟಿದೆ ಅಂದರೆ × 10 ಬರೀತೀನಿ. 10 times ಅಂತ ಹೇಳಿದ್ರೆ × 10 ಬರೀತೀನಿ. ಇವಾಗ ಸಿಂಪ್ಲಿಫೈ ಮಾಡಿರಿ. ಸಿಂಪ್ಲಿಫೈ ಮಾಡೋದು ಹೆಂಗೆ ಅಂದರೆ ನೋಡ್ರಿ, 181 182 360 ಕ್ಯಾನ್ಸಲ್. ಇಲ್ಲಿ ಲೆಫ್ಟ್ ಸೈಡಲ್ಲಿ n-2 ಮಾತ್ರ ಉಳಿಯುತ್ತೆ. 10 × 2 20 ಬರುತ್ತೆ. n ಅಂದರೆ ಆ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ, ನಂಬರ್ ಆಫ್ ಸೈಡ್ಸ್ ಇಂದ ಪಾಲಿಗನ್. ಅಂದರೆ ಈ -2 ಇದೆಯಲ್ಲ ಅದು ರೈಟ್ ಸೈಡ್ ಬಂದರೆ +2 ಆಗುತ್ತೆ. 20 + 2 ಅಂದರೆ ಎಷ್ಟು ಬರುತ್ತೆ? 22. n ಅಂದರೆ 22 ಅಂದರೆ ಆ ಪಾಲಿಗನ್ನಲ್ಲಿ 22 ಸೈಡ್ಸ್ ಇರ್ತವೆ, 22 ಬಾಹುಗಳನ್ನು ಹೊಂದಿರುತ್ತೆ ಅಂತ ಅರ್ಥ. ಆಪ್ಷನ್ ಬಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರಾ? ನೆಕ್ಸ್ಟ್ ಕ್ವೆಶ್ಚನ್ ಬರೋಣ. 2 chords ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 8 cm and 6 cm ಈಚ್, ಅಲ್ಲಿ ಆರಲ್ಲ and 6 cm ಈಚ್. ಇಫ್ 1 chord ರೇಡಿಯಸ್, ಸರಿ ಕರೆಕ್ಟ್ ಇದೆ ಅದು, ಅಂಡ್ ಅಲ್ಲದು ಆರಯ್ಯ.
2 ಕಾರ್ಡ್ಸ್ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 8 ಸೆಂಟಿಮೀಟರ್ ಆರ್ 6 ಸೆಂಟಿಮೀಟರ್ ಈಚ್ ಅಂದರೆ 8 ಸೆಂಟಿಮೀಟರ್ ರೇಡಿಯಸ್ ಇರ್ತಕ್ಕಂಥ ಒಂದು ವೃತ್ತದಲ್ಲಿ 2 ಕಾರ್ಡ್ಸ್ ಇದ್ದಾವೆ, 2 ಜಾಗಗಳಿದ್ದಾವೆ. ಪ್ರತಿಯೊಂದು ಜಾಗದ ಉದ್ದ 6 ಸೆಂಟಿಮೀಟರ್ ಈಚ್ ಅಂದರೆ ಪ್ರತಿಯೊಂದು 6 ಸೆಂಟಿಮೀಟರ್ ಉದ್ದನೇ ಇರ್ತಾವೆ ಕಾರ್ಡ್ಸ್ ಅಂತ. ಇಫ್ ಒನ್ ಕಾರ್ಡ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 3.5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ದೆನ್ ದ ಅದರ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಅಂತ ಇದೆ ನೋಡ್ರಿ. 8 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ತ್ರಿಜ್ಯ, ಒಂದು ತ್ರಿಜ್ಯ ಇರ್ತಕ್ಕಂಥ ಒಂದು ವೃತ್ತ. ಈ ವೃತ್ತದಲ್ಲಿ ರೇಡಿಯಸ್ 8 ಸೆಂಟಿಮೀಟರ್ ಇರುತ್ತೆ. ಓ ಇಸ್ ದ ಸೆಂಟರ್ ಆಫ್ ಸರ್ಕಲ್ ಅಂತ ಕರಿತೀವಿ. ಸೊ 2 ಜಾಗಗಳು ತಲಾ 6 ಸೆಂಟಿಮೀಟರ್ ಇವೆ ಅಂದರೆ 6 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಅಂದರೆ ಕಾರ್ಡ್ ಅಂತ ಕರಿತೀವಿ. ಇದು ಎ ಬಿ ಇಸ್ ಎ ಕಾರ್ಡ್ ಅಂತ ಕರಿತೀವಿ. ಇದು 6 ಸೆಂಟಿಮೀಟರ್ ಉದ್ದ ಇದೆ. ಸೊ ಇನ್ನೊಂದು ಕಾರ್ಡ್ ಡ್ರಾ ಮಾಡ್ತಾ ಇದ್ದಾನೆ. ಇದು ಸಿ ಡಿ ಅಂತ ತಗೊಂಡ್ರೆ ಇದು ಕೂಡ 6 ಸೆಂಟಿಮೀಟರ್ ಉದ್ದ ಇದೆ. ಇವೆರಡು ತಲಾ 6 ಸೆಂಟಿಮೀಟರ್ ಉದ್ದ ಇದ್ದಾವೆ ಅಂದಮೇಲೆ ಸೊ ಕೇಂದ್ರದಿಂದ ಒಂದು ನೋಡ್ರಿ, ಕೇಂದ್ರದಿಂದ ಇದು 3.5 ಸೆಂಟಿಮೀಟರ್ ದೂರ ಇದೆ ಅಂದರೆ ಇನ್ನೊಂದು ಇದೆಯಲ್ಲ ಸಿ ಡಿ ಅನ್ನೋದು ಅನದರ್ ಕಾರ್ಡ್ ಇದೆಯಲ್ಲ, ಇದು ಸೆಂಟರ್ ಆಫ್ ಸರ್ಕಲಿಂದ ಎಷ್ಟು ಸೆಂಟಿಮೀಟರ್ ದೂರದಲ್ಲಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಇದನ್ನು ನೋ ಮೋರ್ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಕೂಡ ಅದು ಸೆಂಟರ್ ಆಫ್ ಸರ್ಕಲಿಂದ 3.5 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲೇ ಇರುತ್ತೆ. ಯಾಕೆ ಅಂದರೆ ನೋಡ್ರಿ, ಸೊ ಈಕ್ವಲ್ ಕಾರ್ಡ್ಸ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅಂತ ಕರಿತೀವಿ. ಈಕ್ವಲ್ ಕಾರ್ಡ್ಸ್ ಆರ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಅಂತ ಹೇಳ್ತೀವಿ. ಅಂದರೆ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ ಅಂತ. 2 ಜಾಗಗಳ ಅಳತೆ ಸಮ ಇದೆ ಅಂದರೆ ಅವೆರಡೂ ಜಾಗಗಳು ಕೇಂದ್ರದಿಂದ ಅಷ್ಟೇ ದೂರದಲ್ಲಿರ್ತಾವೆ. ಇದು 6 ಸೆಂಟಿಮೀಟ್ರ್, ಇದು 6 ಸೆಂಟಿಮೀಟ್ರ್ ಇದೆ ಅಂದರೆ ಇದು ಕೇಂದ್ರದಿಂದ 3.5 ಸೆಂಟಿಮೀಟ್ರ್ ಇದೆ ಅಂದರೆ ಇದು ಅಷ್ಟೇ ಸೆಂಟಿಮೀಟ್ರ್ ಇರುತ್ತೆ, ಚೇಂಜ್ ಆಗಲ್ಲ. ಈಕ್ವಲ್ ಕಾರ್ಡ್ಸ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅಂತ ಕರಿತೀವಿ. ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತವೆ ಅಂತ ಓದ್ತೀವಲ್ಲ. ಸೊ ಆ ಒಂದು ಪಾಯಿಂಟ್ ಯೂಸ್ ಮಾಡ್ಕೊಂಡು ಸೊ ಇಲ್ಲಿ ಓನಿಂದ ಈ ಒಂದು ಜಾಗ ಇರ್ತಕ್ಕಂಥ ಡಿಸ್ಟೆನ್ಸ್ 3.5 ಸೆಂಟಿಮೀಟ್ರ್ ಇರುತ್ತೆ. ಸೊ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗ್ತಾ ಆಯ್ತಾ? ಸೊ ನೆಕ್ಸ್ಟ್ ನೋಡ್ರಿ, ದ ಇಂಟರ್ನಲ್ ಬೈಸೆಕ್ಟರ್ಸ್ ಆಫ್ ಆಂಗಲ್ ಎ, ಆಂಗಲ್ ಬಿ ಆ್ಯಂಡ್ ಆಂಗಲ್ ಸಿ ಆಫ್ ಎ ಟ್ರಯಾಂಗಲ್ ಎ ಬಿ ಸಿ ಮೀಟ್ ಅಟ್ ಓ. ಇಫ್ ಆಂಗಲ್ ಎ ಈಕ್ವಲ್ ಟು 80 ಡಿಗ್ರಿ ದೆನ್ ದ ವ್ಯಾಲ್ಯೂ ಆಫ್ ಬಿ ಒ ಸಿ ಈಸ್ ಅಂತ ಇದೆ ನೋಡ್ರಿ. ತ್ರಿಭುಜ ಎ ಬಿ ಸಿ, ಇದು ಎ ಬಿ ಸಿ ಅನ್ನೋದು ಒಂದು ಟ್ರಯಾಂಗಲ್. ಸೊ ಇದು ಎ ಬಿ ಸಿ ಅನ್ನೋದು ಒಂದು ತ್ರಿಭುಜ. ಇದು ಎ ಹೆಸರು ಕೊಡ್ತೀನಿ, ಇದು ಬಿ ಹೆಸರು ಕೊಡ್ತೀನಿ, ಇದು ಸಿ ಹೆಸರು ಕೊಡ್ತೀನಿ. ಎ ಬಿ ಸಿ ಅನ್ನೋದು ಒಂದು ತ್ರಿಭುಜ. ಇಲ್ಲಿ ಕೋನ ಎ, ಕೋನ ಬಿ, ಕೋನ ಸಿನ ಆಂತರಿಕ ಕೋನಾರ್ಧಕಗಳು ಓನಲ್ಲಿ ಸಂಧಿಸುತ್ತವೆ ಅಂದರೆ ಎ ಕೋನದ ಕೋನಾರ್ಧಕ ರೇಖೆ ಅಂದರೆ ಈ ರೀತಿ ಡ್ರಾ ಮಾಡ್ತೀನಿ. ಸೊ ಇದು ಕೋನಾರ್ಧಕ ರೇಖೆ ಅಂದರೆ ಈ ಕಡೆಗೆ ಅರ್ಧ ಇರುತ್ತೆ. ಸೊ ಆಮೇಲೆ ಬಿ ಕೋನದ ಕೋನಾರ್ಧ ರೇಖೆ ಆಂಗ್ಯುಲರ್ ಬೈಸೆಕ್ಟರ್ ಅಂದರೆ ಈ ರೀತಿ ಡ್ರಾ ಮಾಡ್ತೀನಿ. ಆಮೇಲೆ ಸಿ ಕೋನದ ಕೋನಾರ್ಧಕ ರೇಖೆ ಈ ರೀತಿ ಡ್ರಾ ಮಾಡ್ತೀನಿ. ಸೊ ಇವೆಲ್ಲ ಆಂಗ್ಯುಲರ್ ಬೈಸೆಕ್ಟರ್ಸ್ ಆಫ್ ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ ಅಂತ ಕರಿತೀವಿ. ಎ ಬಿ ಸಿನ ಆಂಗ್ಯುಲರ್ ಬೈಸೆಕ್ಟರ್ ಅಥವಾ ಇಂಟರ್ನಲ್ ಬೈಸೆಕ್ಟರ್ಸ್ ಅಂತ ಕರಿತೀವಿ. ಈ 3 ಆಂಗ್ಯುಲರ್ ಬೈಸೆಕ್ಟರ್ಸ್ ಅಂತ ಕರಿತೀವಲ್ಲ, ಕೋನಾರ್ಧ ರೇಖೆಗಳು ಒಂದು ಬಿಂದುವಿನಲ್ಲಿ ಏನಾಗ್ತವೆ ಅಂದರೆ ಇಂಟರ್ಸೆಕ್ಟ್ ಆಗ್ತವೆ, ಸಂಧಿಸ್ತವಲ್ಲ. ಈ ಬಿಂದುವನ್ನು ಓ ಅಂತ ಹೆಸರು ತಗೊಂಡ್ರೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಇನ್ ಸೆಂಟರ್ ಅಂತ ಕರಿತೀವಿ. ಇನ್ ಸೆಂಟರ್ ಅಂದರೆ ಹಂತ ಕೇಂದ್ರ ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷಲ್ಲಿ ಇನ್ ಸೆಂಟರ್ ಅಂತ ಕರಿತೀವಿ. ಸೊ 3 ಆಂಗ್ಯುಲರ್ ಬೈಸೆಕ್ಟರ್ ಆಫ್ ಎ ಟ್ರಯಾಂಗಲ್ ಆರ್ ಮೀಟ್ ಅಟ್ ಎ ಸಿಂಗಲ್ ಪಾಯಿಂಟ್, ದಟ್ ಪಾಯಿಂಟ್ ಇಸ್ ಕಾಲ್ಡ್ ಎ ಇನ್ ಸೆಂಟರ್ ಅಂತ ಕರಿತೀವಿ. ಅದನ್ನ ಹಂತ ಕೇಂದ್ರ ಅಂತ ಕರಿತೀವಿ. ಸೊ ಈ ಇನ್ ಸೆಂಟರ್ ಯೂಸ್ ಮಾಡ್ಕೊಂಡು, ಈ ಇನ್ ಸೆಂಟರ್ ಅಂದರೆ ಇದನ್ನ ಕೇಂದ್ರವಾಗಿಟ್ಕೊಂಡು ನಾವು ಅಂತರ್ವೃತ್ತವನ್ನು ಡ್ರಾ ಮಾಡ್ತೀವಿ. ಅಂದರೆ ಒಳಗಡೆ ಒಂದು ವೃತ್ತವನ್ನು ಡ್ರಾ ಮಾಡ್ತೀವಿ. ಸೊ ಅದನ್ನ ಇನ್ ಸರ್ಕಲ್ ಅಂತ ಕರಿತೀವಿ, ಅಂತರ್ವೃತ್ತ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಆ್ಯಂಗಲ್ ಎ ಇದೆಯಲ್ಲ, ಇದು 80 ಡಿಗ್ರಿ ಇದೆ. ಆ್ಯಂಗಲ್ ಎ 80 ಡಿಗ್ರಿ ಇದೆ ಅಂದರೆ ಇಲ್ಲಿ ಆ್ಯಂಗಲ್ ಬಿ ಒ ಸಿ ಕೋನದ ಅಳತೆ ಎಷ್ಟು, ಈ ಬಿ ಒ ಸಿ ಕೋನದ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೋಡ್ರಿ, ಯಾವಾಗಲೂ ಒಂದು ತ್ರಿಭುಜದಲ್ಲಿ 3 ಆ್ಯಂಗ್ಯುಲರ್ ಬೈಸೆಕ್ಟರ್ ಕೊಟ್ಟು ಯಾವುದಾದ್ರೂ ಒಂದು ಕೋನ ಕೊಟ್ಟು ಈ ಬಿ ಒ ಸಿ ಕೋನದ ಅಳತೆ ಕೇಳಿದರೆ, ಅಥವಾ ಈ ಬಿ ಕೊಟ್ಟು ಎ ಒ ಸಿ ಕೋನದ ಅಳತೆ ಕೊಟ್ಟರೆ, ಅಥವಾ ಸಿ ಕೊಟ್ಟು ಎ ಒ ಬಿ ಅಳತೆ ಎಷ್ಟಿದೆ ಅಂತ ಕಂಡುಹಿಡಿಯಕ್ಕೆ ಕೇಳಿದರೆ ಒಂದು ಥೇರಮ್ ಇದೆ. ಆ ಥೇರಮ್ ಯೂಸ್ ಮಾಡ್ಕೊಂಡು, ಇಲ್ಲ ಅಷ್ಟು ಥೇರಮ್ ಹೇಳ್ಕೊಂತ ಕೂರ್ಲಿಕ್ಕಾಗಲ್ಲ, ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ಕೊಡ್ತೀನಿ. ಈ ಬಿ ಒ ಸಿ ಕೋನದ ಅಳತೆ ಯಾವ ಥರ ಕಂಡುಹಿಡಿಬೋದು ಇಲ್ಲಿ ಅಂದರೆ, ಸೊ 90 ಪ್ಲಸ್ ಆ್ಯಂಗಲ್ ಎ ಡಿವೈಡ್ ಬೈ 2 ಅಂತ ಬರೀಬೇಕು. ಸೊ ನೋಡ್ರಿ, 90 ಡಿಗ್ರಿ ಈ ಬಿ ಒ ಸಿ ಕೋನದ ಅಳತೆ ಬೇಕಂದ್ರೆ ಇದಕ್ಕೆ ಆಪೋಸಿಟ್ ಆ್ಯಂಗಲ್ ಎ ಇರೋದ್ರಿಂದ ಸೊ 90 ಪ್ಲಸ್ ಎ ಬೈ 2 ಅಂತ ಬರಿತೀವಿ. ಸೊ 90 ಪ್ಲಸ್ ಆಗಿ ಅಲ್ಲಿ ಎ ಅಂದರೆ 80 ಡಿಗ್ರಿ ಇದೆ, ಡಿವೈಡ್ ಬೈ 2 ಬರೀಬೇಕು. ಸೊ 80 ಅರ್ಧ ಅಂದರೆ ಎಷ್ಟು ಬರುತ್ತೆ, 40 ಡಿಗ್ರಿ ಬರುತ್ತಲ್ಲ. 90 ಪ್ಲಸ್ 40 ಅಂದರೆ ಇದು 130 ಡಿಗ್ರಿ ಬರುತ್ತೆ. ಈ ಬಿ ಒ ಸಿ ಕೋನದ ಅಳತೆ 130 ಡಿಗ್ರಿ ಇರುತ್ತೆ.
130 ಡಿಗ್ರಿಲಿ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್. 130 ಡಿಗ್ರಿ ಆಪ್ಷನ್ ಸಿ ನಲ್ಲಿದೆ, ದಟ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗ್ತಾ ಆಯ್ತಾ? ಈ ರೀತಿ ಒಂದು ಥಿಯರಮ್ ಪ್ರಕಾರ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ, 130 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ದ ವ್ಯಾಲ್ಯೂ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಡಿವೈಡ್ ಬೈ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಈಸ್ ಅಂತ ಇದೆ. ಎಷ್ಟು ಬರುತ್ತೆ ಅಂತ ನೋಡ್ರಿ. ಇದನ್ನು ಈ ಸೈನ್ ಥೀಟಾನ ಇದರ ಜೊತೆ ಮಲ್ಟಿಪ್ಲೈ ಮಾಡಿರಿ. ಕಾಸ್ ಸ್ಕ್ವೇರ್ ಥೀಟಾ ಹಾಗೆ ಇರಲಿ, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ, ಡಿವೈಡ್ ಬೈ ಡಿನಾಮಿನೇಟರ್ ಸೈನ್ ಥೀಟಾ ಹಾಗೆ ಇರಲಿ. ಸೊ ಇಲ್ಲಿ ಐಡೆಂಟಿಟಿ ಇದೆ, ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ. ಯಾವಾಗಲೂ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಯಾವಾಗಲೂ ಈಕ್ವಲ್ ಟು 1 ಆಗುತ್ತೆ. ಡಿವೈಡ್ ಬೈ ಕೆಳಗಡೆ ಸೈನ್ ಥೀಟಾ ಇದೆ. 1 ಬೈ ಸೈನ್ ಥೀಟಾ ಅಂದರೆ ಸೈನ್ ಥೀಟಾನ ರೆಸಿಪ್ರೋಕಲ್ ಏನಂತ ಕರಿತೀವಿ ಅಂದರೆ ನಾವು ಕೊಸೆಕ್ ಥೀಟಾ ಅಂತ ಬರಿತೀವಿ. ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ಅಂದರೆ 1 ಬೈ ಸೈನ್ ಥೀಟಾನ ನಾವು ಕೊಸೆಕ್ ಥೀಟಾ ಅಂತ ಬರಿತೀವಿ. ಆಪ್ಷನ್ ಸಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಈ ರೀತಿ ಈ ಕ್ವಶನ್ಗೆ ನಾವು ಆನ್ಸರ್ ಮಾಡ್ತೀವಿ. ಟ್ರಿಗ್ನಾಮೆಟ್ರಿ ರಿಲೇಟೆಡ್ ಪ್ರಶ್ನೆ. ನೆಕ್ಸ್ಟ್ ಬರೋಲ್ಲ. ಕೊಸೈನ್ ಆಫ್ ಸಮ್ ಆಫ್ ಆನ್ ಆಂಗಲ್ ಅಂಡ್ ಇಟ್ಸ್ ಸಪ್ಲಿಮೆಂಟರಿ ಆಂಗಲ್ ಈಸ್. ಒಂದು ಕೋನ ಮತ್ತು ಅದರ ಪರಿಪೂರಕ ಕೋನದ ಮೊತ್ತದ ಕೊಸೈನ್ ಅಂತ ಕೇಳಿದ್ದಾನೆ. ಸೊ ಯಾವುದೋ ಒಂದು ಕೋನ, ಫಾರ್ ಎಕ್ಸಾಂಪಲ್ ಒಂದು 60 ಡಿಗ್ರಿ ಒಂದು ಕೋನ ಇದೆ ಅಂದ್ಕೊಳ್ಳೋಣ. ಇದರ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ 120 ಡಿಗ್ರಿ ಅನ್ನೋದು ಸಪ್ಲಿಮೆಂಟ್ರಿ ಆ್ಯಂಗಲ್. ಯಾಕಂದರೆ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರಬೇಕು. ಯಾವುದೇ ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇದ್ದರೆ ಅವನ್ನ ನಾವು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್, ಪರಿಪೂರಕ ಕೋನಗಳು ಅಂತ ಕರಿತೀವಿ. 60 ಡಿಗ್ರಿ ಅನ್ನೋದು ಒಂದು ಕೋನ ಆದರೆ ಅದರ ಪರಿಪೂರಕ ಕೋನ 120 ಡಿಗ್ರಿನೇ ಬಲಿಬೇಕು. ಸೊ ನೋಡ್ರಿ, ಒಂದು ಕೋನ ಮತ್ತು ಅದರ ಪರಿಪೂರಕ ಕೋನದ ಮೊತ್ತ ಅಂದರೆ 180 ಡಿಗ್ರಿ ಬರುತ್ತೆ. ಇದಕ್ಕೆ ಕೊಸೈನ್ ವ್ಯಾಲ್ಯೂ ಕೇಳಿದಾನೆ. ಸೊ ಕಾಸ್ 180 ಡಿಗ್ರಿ ವ್ಯಾಲ್ಯೂ ಎಷ್ಟು ಅಂತ ಪ್ರಶ್ನೆ ಕೇಳಿದಂಗೆ. ಕಾಸ್ 180 ಡಿಗ್ರಿ ವ್ಯಾಲ್ಯೂ ಕೇಳೋದನ್ನ ಈ ರೀತಿ ಸುತ್ತಿ ಬೆಳೆಸಿ ಕೇಳಿದಂಗೆ ಅಷ್ಟೇ. ಕಾಸ್ 180 ಡಿಗ್ರಿ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನೋಡ್ರಿ, ನಾವೊಂದು ಪ್ಲೇನ್ ಆಬ್ಜೆಕ್ಟ್ ಹಾಕ್ಕೊಂಡು ಒಂದು ಪ್ಲೇನನ್ನು 4 ಕ್ವಾಡ್ರೆಂಟ್ಸ್ ಬರೀತೀವಿ. ಫಸ್ಟ್ ಕ್ವಾಡ್ರೆಂಟು, ಸೆಕೆಂಡ್ ಕ್ವಾಡ್ರೆಂಟು, ಥರ್ಡ್ ಕ್ವಾಡ್ರೆಂಟು, ಫೋರ್ತ್ ಕ್ವಾಡ್ರೆಂಟ್ ಅಂತ 4 ಕ್ವಾಡ್ರೆಂಟ್ಸ್ ಬರೀತೀವಲ್ಲ. ಇಲ್ಲಿಗೆ 0 ಡಿಗ್ರಿ, ಇಲ್ಲಿಗೆ 90 ಡಿಗ್ರಿ. ಸೊ ಇಲ್ಲಿಗೆ 180 ಡಿಗ್ರಿ ಆಗುತ್ತೆ, 90 ಜಾಸ್ತಿ ಆಗುತ್ತೆ. ಇಲ್ಲಿಗೆ 270 ಡಿಗ್ರಿ ಆಗುತ್ತೆ. ಸೊ ಇಲ್ಲಿಗೆ 360 ಡಿಗ್ರಿ ಆಗುತ್ತೆ, 360 ಆಗುತ್ತೆ. ಪ್ಲಸ್ 90 ಅಂದರೆ 450 ಆಗುತ್ತೆ. ಪ್ಲಸ್ 90 ಆ್ಯಡ್ ಮಾಡಿರಿ, ಇದಕ್ಕೆ 540 ಡಿಗ್ರಿ ಆಗುತ್ತೆ. ಪ್ಲಸ್ 90 ಆ್ಯಡ್ ಮಾಡಿರಿ 630 ಡಿಗ್ರಿ ಆಗುತ್ತೆ. ಪ್ಲಸ್ 90 ಆ್ಯಡ್ ಮಾಡಿದ್ರೆ 720 ಡಿಗ್ರಿ ಆಗುತ್ತೆ. ಹಿಂಗೆ 90 ಜಾಸ್ತಿ ಮಾಡ್ಕೊಂತವ್ರೆ ಹಿಂಗೆ ಒಂದು ರೌಂಡ್ಗಳು ಆಗ್ತಾನೆ ಇರ್ತೀವಿ. ಇಲ್ಲಿ 2 ರೌಂಡ್ ಆಯಿತು. ಒಂದು ರೌಂಡಿಗೆ 360 ಡಿಗ್ರಿ, 2 ರೌಂಡಿಗೆ 720 ಡಿಗ್ರಿ ಆಯ್ತಲ್ಲ. ಯಾವಾಗಲೂ ಕಾಸ್ ವ್ಯಾಲ್ಯೂಸು ಈ ಎಕ್ಸ್ ಆಕ್ಸಿಸ್ ಏನಿದೆಯಲ್ಲ, ಎಕ್ಸ್ ಅಕ್ಷ ಇದೆಯಲ್ಲ, ಹಾರಿಜಾಂಟಲ್ ಲೈನ್, ಎಕ್ಸ್ ಆಕ್ಸಿಸ್ ಇಂದ ರೈಟ್ ಸೈಡಲ್ಲಿರೋ ವ್ಯಾಲ್ಯೂಸ್, ಫಾರ್ ಎಕ್ಸಾಂಪಲ್ ಕಾಸ್ 0, ಕಾಸ್ 360, ಕಾಸ್ 720 ಇದ್ದರೆ ಇದ್ರ ವ್ಯಾಲ್ಯೂ ಈಕ್ವಲ್ ಟು 1 ಆಗುತ್ತೆ. ಕೊಸೈನ್ ವ್ಯಾಲ್ಯೂಸ್ ಯಾವಾಗ ಕೊಸೈನ್ ವ್ಯಾಲ್ಯೂಸ್ ಅಂದರೆ ಕಾಸ್ ವ್ಯಾಲ್ಯೂಸ್ ಈ ಎಕ್ಸ್ ಆಕ್ಸಿಸ್ನ ರೈಟ್ ಸೈಡಲ್ಲಿರೋ ಸ್ಟ್ಯಾಂಡರ್ಡ್ ಆ್ಯಂಗಲ್ 0, 360, 720, ನೆಕ್ಸ್ಟ್ 1080, 1440 ಹಿಂಗೆಲ್ಲ ಬರ್ತವೆ. ಅದು ಯಾವುದೇ ಆ್ಯಂಗಲ್ ಕೇಳಿದರೆ ಈಕ್ವಲ್ ಟು 1 ಬರುತ್ತೆ. ಅದು ಕಾಸ್ 0 ಡಿಗ್ರಿ ವ್ಯಾಲ್ಯೂ 1, ಕಾಸ್ 360 ಡಿಗ್ರಿ ವ್ಯಾಲ್ಯೂ 1, ಕಾಸ್ 720 ಡಿಗ್ರಿ ವ್ಯಾಲ್ಯೂ ಕೂಡ 1 ಬರುತ್ತೆ. ಅದೇ ಹಾರಿಜಾಂಟಲ್ ಲೈನ್ ಎಕ್ಸ್ ಆಕ್ಸಿಸ್ನ ಲೆಫ್ಟ್ ಸೈಡಲ್ಲಿ ಬರೋ ಆ್ಯಂಗಲ್ಸ್ ಇದವಲ್ಲ, ಕಾಸ್ 180, ಕಾಸ್ 540 ಈ ಥರ ವ್ಯಾಲ್ಯೂಸ್ ಬಂದವು ಅಂದರೆ ಇಲ್ಲಿ ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂ -1 ಬರುತ್ತೆ. ಕಾಸ್ ವ್ಯಾಲ್ಯೂಸ್ ಕಾಸ್ 180 ಡಿಗ್ರಿ, ಕಾಸ್ 540 ಡಿಗ್ರಿ ಅವೆಲ್ಲ -1 ಬರುತ್ತೆ. ಅದೇ ಇಲ್ಲಿ ವೈ ಆಕ್ಸಿಸಲ್ಲಿ ಬರ್ತಕ್ಕಂಥ ಆ್ಯಂಗಲ್ಸ್ ಏನಿದಾವಲ್ಲ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಮೇಲೆ ಕೆಳಗಡೆ ಇದ್ದಾಗ ಇಲ್ಲಿ ಕಾಸ್ ವ್ಯಾಲ್ಯೂಸ್ 0 ಆಗುತ್ತೆ. ಇಲ್ಲೂ ಕೂಡ ಕಾಸ್ ವ್ಯಾಲ್ಯೂಸ್ ಏನಾಗುತ್ತೆ 0 ಅಂತಲೇ ಬರಿತೀವಿ. ಮೇಲೆ ಕೆಳಗಡೆ ಇದ್ದವು ಕಾಸ್ ವ್ಯಾಲ್ಯೂಸ್ 0 ಆಗ್ತವೆ. ಹಾರಿಜಾಂಟಲ್ ಲೈನ್ ಇರುವ ರೈಟ್ ಸೈಡಿಗೆ ಅಂದರೆ +1, ಲೆಫ್ಟ್ ಸೈಡಿಗೆ ಇದ್ದರೆ -1. ಈ ಕಾಸ್ 180 ಈ ಎಕ್ಸ್ ಆಕ್ಸಿಸಲ್ಲಿ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಹಾಗಾಗಿ ಕಾಸ್ 180 ಡಿಗ್ರಿ ವ್ಯಾಲ್ಯೂ -1 ಅಂತ ಬರ್ಕೋಬೋದು ಡೈರೆಕ್ಟಾಗಿ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದ್ದರು. -1 ಅದು ಆಪ್ಷನ್ ಬಿ ನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಈ ಥರ ಡಿಫ್ರೆಂಟ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ನನ್ನ ಕ್ಲಾಸಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡೋದು ಮಿಸ್ ಮಾಡಬೇಡ್ರಿ. ಕಮೆಂಟ್ ಮಾಡ್ತಾ ಬನ್ನಿ, ಲೈಕ್ ಕೊಡಿ, ಶೇರ್ ಮಾಡ್ತಾ ಬನ್ನಿ. ಇಲ್ಲಿ QR ಕೋಡ್ಸ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಿ ಆದಷ್ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸಪೋರ್ಟ್ ಮಾಡ್ತಾ ಬರ್ಬೋದು. ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ಹಾಗೆ ನಿಮಗೆ ಈ ಎಲ್ಲ ಪ್ರತಿಯೊಂದು ಟ್ರಿಗ್ನಾಮೆಟ್ರಿ ಆಗಿರ್ಬೋದು, ಪ್ರಾಬಬಿಲಿಟಿ ಆಗಿರ್ಬೋದು, ಮತ್ತೊಂದು ಚಾಪ್ಟರ್ ಆಗಿರ್ಬೋದು, ಅವೆಲ್ಲವೂ ಟಾಪಿಕ್ ವೈಸ್, ಕಾನ್ಸೆಪ್ಟ್ ವೈಸ್ ನಿಮಗೆ ಕ್ಲಾಸಸ್ನ ಆನ್ಲೈನಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದ್ರ ಉಪಯೋಗ ಅಂತ ಪಡ್ಕೊಳ್ರಿ. ಯಾಕಂದರೆ ಈ ಅವಕಾಶ ಮತ್ತೆ ಎಷ್ಟು ವರ್ಷಕ್ಕೆ ಸಿಗುತ್ತೆ ಗೊತ್ತಿಲ್ಲ. ಸೊ ನೀವು ಯೋಚನೆ ಮಾಡ್ದೇ ಕೋರ್ಸಿಗೆ ಜಾಯ್ನ್ ಆಗಿ ಮತ್ತು ಅಲ್ಲೂ ಕೂಡ ನಿಮಗೆ ಲೈವ್ ಆಗಿ ಬಂದು ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.